ಎಸ್-ಎಂ-ಪಿ-ಎಲ್ ಎಸ್-ಎಂ-ಪಿ-ಎಲ್ ಸಿಸ್ಟಮ್ ಏನು? ದ ನೆಕ್ಸ್ಟ್ ಲೆವೆಲ್ ಏನು? ಸೊ ಎಸ್-ಎಂ-ಪಿ-ಎಲ್ ಬಿಸಿನೆಸ್, ಬೇಸಿಕ್ ಬಿಸಿನೆಸ್ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಎಸ್-ಎಂ-ಪಿ-ಎಲ್ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ರಿಸಲ್ಟ್ ಬಗ್ಗೆನೂ ಆಲ್ರೆಡಿ 100% ಎಲ್ಲರೂ ಕ್ಲಾರಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಅದರ ರಿಸಲ್ಟ್ ಅನ್ನು ಅನುಭವಿಸ್ತಾ ಇದ್ದೀರಿ. ಸೊ ಹಾಗಾಗಿ ವರ್ಲ್ಡ್ ಅಲ್ಲಿ ಕಾಂಪಿಟೇಟಿವ್ ಇಲ್ಲ ಈ ಪ್ರಾಡಕ್ಟ್ಗಳಿಗೆ. ಎಸ್-ಎಂ-ಪಿ-ಎಲ್ ಏನು 5 ತರ ಪ್ರಾಡಕ್ಟ್ ಇದಾವೆ. ಎಲ್ಲ ಪ್ರಾಡಕ್ಟ್ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಭಾರತೀಯರಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾದಂಥವು. ಸೊ ರಿಸಲ್ಟ್ ಆಲ್ರೆಡಿ ಪ್ರೂವ್ ಆಗಿದೆ. ಆಲ್ರೆಡಿ ಎಂಟರ್ ಆಲ್ ಇಂಡಿಯಾ ಎಲ್ಲ ಕಡೆಗೂ ಪ್ರೂವ್ ಮಾಡ್ಕೊಂಡಾರೆ ಡಿಫರೆಂಟ್ ಆಫ್ ಡಿಸೀಸ್ಗೆ. ಬಟ್ ಇದನ್ನ ಈ ರಿಸಲ್ಟ್ ಅನ್ನ ಎಲ್ಲೂ ಯಾವ ಸಿಸ್ಟಮ್ ಅಲ್ಲೂ ಕೊಡಕ್ಕಾಗದಂತ ರಿಸಲ್ಟ್ ಎಸ್-ಎಂ-ಪಿ-ಎಲ್ ಸಿಗ್ತಾ ಇದೆ. ಈಗ ಆಲ್ರೆಡಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಬೇಸಿಕ್ ನಮ್ದು ಪ್ಲಾಟ್ಫಾರ್ಮ್ ಒಂದು ವೇನಲ್ಲಿ ಇತ್ತು. ಸೊ ಇದನ್ನ ದ ನೆಕ್ಸ್ಟ್ ಲೆಗ್ಗೆ ಅಂದ್ರೆ ಬಹಳ ಜನರದ್ದು ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಸಿಸ್ಟಮ್ಸ್ ಇರ್ತವೆ. ಸೊ ಈ ಸಿಸ್ಟಮ್ ಏನು ಅಂತ ಹೇಳಿದ್ರೆ, ಈಗ ಇದನ್ನ ನಾವು ಬಳಸ್ಕೊಂಡು ನಾವು ಲಕ್ಷ ಲಕ್ಷ ಇನ್ಕಮ್ ಗಳಿಸಬಹುದು. ಅಂದ್ರೆ ಕ್ಯಾಶ್ ಮಾಡ್ಕೊಳೋದು ಹೇಗೆ ಅಂತ. ಸೊ ಬಹಳ ಜನರದ್ದು ಒಂದಿಷ್ಟು ಸಮಸ್ಯೆ ಏನಂದ್ರೆ, ನಮ್ದೀಗ ಆಲ್ರೆಡಿ ಬಿಸಿನೆಸ್ ಪ್ಲಾನ್ ನೀವು ಕೇಳಿರ್ತೀರಿ. ಈ ಪ್ಲಾನು ದ ಪ್ರಾಮಿಸ್ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ಗೆ. ನಿಮಗೆ ಖಂಡಿತ ನಿಮಗೊಂದು ಹೊಸ ಉರುಪನ್ನು ತಂದು ಕೊಡುತ್ತೆ ಈ ಪ್ಲಾನು. ಈ ಪ್ಲಾನು ನಿಮ್ಮನ್ನ ಖಂಡಿತ ಶ್ರೀಮಂತರು ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಈ ಪ್ಲಾನು, ಈ ಸಿಸ್ಟಮು 1 ವರ್ಷ, ಒಂದು ವ್ರತದ ತರ ನೀವು ಫಾಲೋ ಅಪ್ ಮಾಡಿದ್ರೆ 100% ಲೈಫ್ ಸೆಟ್ಲ್ ಆಗುತ್ತೆ. ನೀವು ಪಾರ್ಟ್ ಟೈಮು, ಫುಲ್ ಟೈಮು, ನೀವು ಡಿಸಿಗ್ನೇಷನ್ ಏನಿದೆಯೋ, ಸೊ ದಿಸ್ ಇಸ್ ಸೆಕೆಂಡ್ರಿ, ಬಟ್ ದ ರೆವಲ್ಯೂಷನರಿ ಇನ್ಕಮ್ಮು. ಸೊ ಎಲ್ಲರೂ ಯಾವ್ಯಾವ ಸಿಸ್ಟಮ್ ಅಲ್ಲಿ ನೀವು ಇದುವರೆಗೂ ಕೆಲಸ ಮಾಡಿದ್ರು, ಯಾವ್ಯಾವ ಸಿಸ್ಟಮ್ ಅಲ್ಲಿ ಫೇಲ್ಯೂರ್ ಆಗಿದ್ರು, ಅದ್ರ ಬಗ್ಗೆ ವಿಚಾರಣೆ ಬೇಡ. ಎಲ್ಲಿ ಫೇಲ್ಯೂರ್ ಆಗಿದ್ರು ಇಲ್ಲಿ ಸಕ್ಸಸ್ 100% ಆಗ್ಬಹುದು. ಸೊ ಆ ತರದೊಂದು ರೆವಲ್ಯೂಷನರಿ ಇನ್ಕಮ್ ಅನ್ನ ಇವತ್ತು ನಾವು ಪರಿಚಯ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಕಂಪನಿ ಬಗ್ಗೆ, ಈ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ 5 ನಿಮಿಷ ತಿಳ್ಕೊಳೋದಾದ್ರೆ, ಈ ಕಂಪನಿ ಎಸ್-ಎಂ-ಪಿ-ಎಲ್ ಅಂತ, ಸುವರ್ಣವೇದ್ ಮಿಲಿನಿಯರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಕಂಪನಿ ಚೇರ್ಮನ್ ಕಮ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಸುಭಾಷ್ ನರೋಳೆ ಸರ್ ಅಂತ. ಈ ಕಂಪನಿ ಕಾರ್ಪೊರೇಟ್ ಆಫೀಸ್ ಇರೋದು ಪೂನಾದಿಂದ. ಇದು ಮ್ಯಾನುಫ್ಯಾಕ್ಚರಿಂಗ್ ಓನ್ ಯೂನಿಟ್ ಇರೋದು ಸತಾರದಲ್ಲಿ. ಸೊ ರಿಜಿಸ್ಟರ್ಡ್ ಆಫೀಸ್ ಇರೋದು ಸತಾರ, ಮಹಾರಾಷ್ಟ್ರದಲ್ಲಿ. ಸ್ನೇಹಿತರೆ, ಹಾಗಾದ್ರೆ ಈ ಕಂಪನಿ ಇಸ್ ಅ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಂಡರ್ ಲೀಗಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ, ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಒಂದು ಮಾರ್ಕೆಟಿಂಗ್ ಕಂಪನಿಗೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಏನೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸು ಆಲ್ರೆಡಿ ಹೊಂದಿದೆ. ಶಾರ್ಟ್ಲಿ GST ಸ್ಪೆಷಲ್ ಒಂದು ಸರ್ಟಿಫಿಕೇಟ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ಪೆಷಲ್ ಸರ್ಟಿಫಿಕೇಟ್ ಒಂದು ಈಗ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೆಕೆಂಡ್ರಿ ವೆರಿ ಸೂನ್ CFTRA ಸರ್ಟಿಫಿಕೇಟ್ ಸಹ ಸಿಗ್ತಾ ಇದೆ. ಇದ್ರ ಜೊತೆಗೆ ಹೊರಗ್ ಟೆಸ್ಟಿಂಗ್ ಪ್ರಾಡಕ್ಟ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಸಮೇತ ವೆರಿ ಸೂನ್ ಸಿಗುತ್ತೆ. ಸೊ ಇವೆಲ್ಲವೂ ಟೆಸ್ಟೆಡ್ ಪ್ರಾಡಕ್ಟು, ಆಲ್ರೆಡಿ ಪ್ರೂವ್ ಆಗಿರೋವು, ರಿಸಲ್ಟ್ ನೋಡ್ಕೊಂಡಿರೋದು, ಆಲ್ರೆಡಿ ಕ್ಲಿನಿಕಲಿ ಟೆಸ್ಟಿಂಗ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿರೋದು. ಈ ಪ್ಲಾನು ಸಹ ಆಲ್ರೆಡಿ ರಿಸರ್ಚ್ ಆಗಿರೋದು, ರೆವಲ್ಯೂಷನರಿ ಸಿಸ್ಟಮ್ ಅನ್ನ ಲಾಂಚ್ ಮಾಡಿರೋದು. ಬಟ್ ಬಹಳಷ್ಟು ಜನರಿಗೆ, ಒಂದು ಮಾರ್ಕೆಟಿಂಗ್ ಅಲ್ಲಿರೋರಿಗೆ ಒಂದು ಥಾಟ್ಸ್ ಇದೆ, ಸರ್ ಕಮಿಷನ್ ಬೇಸಿಸ್ ಕಂಪನಿಗಳಲ್ಲಿ ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗು, ಡೈರೆಕ್ಟ್ ಸೆಲ್ ಇಂಡಸ್ಟ್ರಿ, ಅಫಿಲಿಯೇಟ್ ಮಾರ್ಕೆಟಿಂಗು ಮತ್ತು ಕ್ರಿಪ್ಟೋ ಕರೆನ್ಸಿ ಈ ಥರದ್ದು ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಒಂದು ಕಂಪ್ಲೀಟ್ ಒಂದು ಫಿಕ್ಸ್ಡ್ ಅಂತ ಇನ್ಕಮ್ ಇರೋದಿಲ್ಲ ಎವ್ರಿ ಮಂತು. ಸೊ ಹಾಗಾಗಿ ಒಂದು ತಿಂಗಳಲ್ಲಿ 50,000 ಬಂದಿರಬಹುದು, ನೆಕ್ಸ್ಟ್ ಮಂತ್ 1 ಲಕ್ಷನೂ ಬರ್ಬೋದು, ಅನದರ್ ನೆಕ್ಸ್ಟ್ ಮಂತ್ 10,000ನೂ ಬರ್ಬೋದು. ಯಾವುದೇ ಕಮಿಷನ್ ಬೇಸಿಸ್ ಕಂಪನಿಗಳಲ್ಲಿ ಒಂದು ಯಾಕೆ ಜಾಬ್ ನೋಡ್ಕೊಂತಾರೆ ಅಂದ್ರೆ, ಒಂದು ಫಿಕ್ಸ್ಡ್ ಅಪ್ಪ, ಹೌದು ಒಂದು 25,000 ಕೊಡ್ತಾರೆ ಒಂದು ಜಾಬು, ನಾನು 8 ಅವರ್ಸ್ 10 ಅವರ್ಸ್ ಅಲ್ಲಿ ಕೆಲಸ ಮಾಡ್ತೀನಿ ಅಂದ್ರು ಅಟ್ಲೀಸ್ಟ್ ಒಂದು 25,000 ನನಗೆ ಕನ್ಫರ್ಮ್ ಇರುತ್ತೆ ಸರ್. ನಾನು ಮನೆ ನಡೆಸಬೇಕು, ನನಗೆ ಜೀವನ ಮಾಡಬೇಕು, ಅಥವಾ ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಮತ್ತೆ ಮಕ್ಳು ಫೀಸ್ ಕಟ್ಟಬೇಕು, ಒಂದು ಬೇಸಿಕ್ ಇನ್ಕಮ್ ಅಂತ ಲೈಫ್ ಲೀಡ್ ಮಾಡಕ್ ಬೇಕು. ಇದು ಬಹಳ ಜನರ ಆಸೆ. ಓಕೆ, ಆದರೆ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಇದು ಕಷ್ಟ.
ಯಾವುದೇ ಒಂದು ಫಿಕ್ಸ್ಡಿಗೆ ಒಬ್ಬ ಡಾಕ್ಟ್ರು ಅಂದ್ಕೊಂಡ್ರೆ ಒಂದು ಫಿಕ್ಸ್ಡ್ ಓಕೆ ಒಂದು 30,000-40,000 ಅಟ್ಲೀಸ್ಟ್ ತಿಂಗಳ ಇರುತ್ತೆ ಇನ್ಕಮ್ಮು. ಓಕೆ, ಸೊ ಅದು ಕಮಿಷನ್ನು ಬೇಸ್ಡ್ ಆದ್ರೆ ಅದು ಸರ್ವಿಸ್ ಓರಿಯೆಂಟೆಡ್ ಆದರೂ ಡಾಕ್ಟರ್ಸ್ಗೆ ಅಟ್ಲೀಸ್ಟ್ ಫಿಕ್ಸ್ಡ್ ಇನ್ಕಮ್ ಅಂತೂ 40,000-50,000 ಇದ್ದೇ ಇರುತ್ತೆ. ಸೊ ಹಾಗಾದ್ರೆ ಬಹಳಷ್ಟು ಜನ ಡೈರೆಕ್ಟ್ ಸೇಲ್ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಂದು ಫಿಕ್ಸ್ಡ್ ಇನ್ಕಮ್ ಅಂತ ಇರೋದಿಲ್ಲ. ಇದು ವೆರಿ ಟಫ್ ಇಂಜಿನ್ ಈ ಕಂಪನಿಗಳಲ್ಲಿ. ಈ ಕಂಪನಿ ನಮ್ಮ MD ನಮ್ಮ CEO ಇದನ್ನು ಮನಗೊಂಡು ಒಂದು ಸಿಸ್ಟಮ್ ಅನ್ನ ಓಕೆ ಲಾಂಚ್ ಮಾಡಿದರೆ, ಒಂದು ಸ್ಟಾರ್ ಕ್ಲಬ್ ಅಂತ, ಇದ್ರ ಹೆಸರು ಸ್ಟಾರ್ ಕ್ಲಬ್ ಅಂತ ಈ ಕಂಪನಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ದ ನ್ಯೂ ಕಾನ್ಸೆಪ್ಟೇ ನ್ಯೂ. ಸೊ ಯಾವುದೇ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ಎಲ್ಲೂ ಇಂಡಿಯಾದಲ್ಲಿ ನಿಮಗೆ ಸಿಗೋದಿಲ್ಲ ಆ ಥರದ್ದೊಂದು ಕಾನ್ಸೆಪ್ಟು. ದ ನ್ಯೂ ಕಾನ್ಸೆಪ್ಟು ಸ್ಟಾರ್ ಕ್ಲಬ್ ಅಂತ, ಇದ್ರ ಹೆಸರು ಸ್ಟಾರ್ ಕ್ಲಬ್ ಅಂತ. ಸ್ನೇಹಿತರೆ, ಈ ಸ್ಟಾರ್ ಕ್ಲಬ್ ಅನ್ನ ಯಾರು ಅಶ್ವಿರಂತ ವ್ಯಕ್ತಿ, ನೀವು ಡಾಕ್ಟರ್ ಇರ್ಬೋದು ಅಥವಾ MRಗಳಿರ್ಬೋದು ಅಥವಾ ಮಾರ್ಕೆಟಿಂಗ್ ಪರ್ಸನ್ ಇರ್ಬೋದು ಅಥವಾ ನೆಟ್ವರ್ಕ್ ಲೀಡರ್ಗಳಿರ್ಬೋದು, ಸೊ ನೀವು ಯಾರೇ ಇರ್ಬೋದು, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಇದನ್ನ ತಿಳ್ಕೊಂಡ್ರೆ ಖಂಡಿತ ಲೈಫಲ್ಲಿ ಏನೆಲ್ಲ ಕಳೆದು ಹೋಗಿರುವಂಥ ಲೈಫಲ್ಲಿ ಏನೆಲ್ಲ ಪ್ಲಸ್ ಅಂಡ್ ಮೈನಸ್ ಆಗಿದೆಯೋ 1 ವರ್ಷದಲ್ಲಿ ಖಂಡಿತ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಯಾವುದೇ ಡೌಟ್ ಬೇಡ. ಐ ಆಮ್ ಅಶ್ಯೂರ್ ಈ ದಿಸ್ ಪ್ಲಾನ್. ಯಾಕಂದ್ರೆ ಆಲ್ರೆಡಿ ಈ ಪ್ಲಾನ್ ಅನ್ನ ಸಕ್ಸಸ್ ಮಾಡಿ ಕೋಟಿಗಟ್ಟಲೆ ದುಡ್ಡು ಮಾಡಿರೋ ಹಿಸ್ಟ್ರಿಗಳಿದೆ ಈ ಪ್ಲಾನ್ ಅನ್ನ. ಸೊ ಹಾಗಾಗಿ ದ ಸೇಮ್ ಸ್ಟ್ರಾಟಜಿ, ದ ಸೇಮ್ ಸಿಸ್ಟಮ್. ಸೊ ಹಾಗಾಗಿ ಈ ಸಿಸ್ಟಮ್ ಅನ್ನ ನಾವು ಪರಿಚಯ ಮಾಡ್ಕೋಬೇಕಂದ್ರೆ ದ ಸ್ಟಾರ್ ಕ್ಲಬ್ ಅಂತ. ದ ಕಾನ್ಸೆಪ್ಟು ಏನ್ ಹೇಳುತ್ತೆ, ಆ ಸಿಸ್ಟಮ್ ಹೆಂಗಿದೆಯೋ ಹಂಗೆ ಫಾಲೋಅಪ್ ಮಾಡಬೇಕು. ಬಹಳಷ್ಟು ಜನ ಏನಾಗುತ್ತೆ, ನಾವು ಸಿಸ್ಟಮ್ ಒಂಥರ ಇರುತ್ತೆ, ನಮಗೆ ಬೇಕಾದಾಗ ಮಾಡ್ತೀವಿ. ಯಾವಾಗ ಫೇಲ್ಯೂರ್ ಆಗ್ತೀವಿ ನಾವು ಅಂದ್ರೆ ಸಿಸ್ಟಮ್ ಬಿಟ್ಟು ಹೋಗ್ತೀವಿ. ಸಿಸ್ಟಮ್ ಅನ್ನ ನಾವು ಕರೆಕ್ಟಾಗಿ ಆಸ್ ಇಟ್ ಇಸ್ ಹೆಂಗಿದೆಯೋ, ಯಾರೇ ಒಂದು ಪ್ಲಾನ್ ಅನ್ನ ಡಿಸೈನಿಂಗ್ ಮಾಡ್ತಾರೆ ಅಂದ್ರೆ ಅದನ್ನ ಈ ಸಿಸ್ಟಮ್ ಹಿಂಗಿದ್ರೆ ವರ್ಕ್ ಆಗುತ್ತೆ, ಈ ರೂಟಲ್ಲಿ ಹೋಗ್ಬೇಕಂತ ಇರುತ್ತೆ. ಆ ರೂಟಲ್ಲಿ ಹೋಗಿದ್ರೆ ಮಾತ್ರ 100% ಸಕ್ಸಸ್ ಆಗ್ತೀವಿ. ಬಟ್ ನಾವು ಕೆಲವು ಸರಿ ರೂಟ್ ಬಿಟ್ಟು ಹೋಗ್ತಾ ಇರ್ತೀವಿ. ನಮ್ಮ ನಾಲೆಡ್ಜು ಕಡಿಮೆ ಇರೋದ್ರಿಂದಲೋ, ಸರಿಯಾಗಿ ತಿಳ್ಕೊಂಡದೇ ಇರೋದ್ರಿಂದಲೋ, ಅಥವಾ ನನಗೆ ಬೇಕಾದಂಗೆ ತಿಳ್ಕೊಂಡಿರೋದು, ಅರ್ಥೈಸೋದು ನನಗೆ ಬೇಕಾದಂಗೆ ಅರ್ಥೈಸ್ಕೊಂಡಿರ್ತೀನಿ. ಇದೆಲ್ಲವೂ ಕಾರಣದಿಂದ ಕೆಲವರು ಫೇಲ್ಯೂರ್ ಆಗೋ ಸಾಧ್ಯತೆಗಳಿರ್ತವೆ ಯಾವುದೇ ಸಿಸ್ಟಮ್ಗಳಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಆಸ್ ಎ ಪರ್ಫೆಕ್ಟ್ ಮಾರ್ಕೆಟಿಂಗ್ ಪರ್ಸನ್ನು ಎಂಥ ವ್ಯಕ್ತಿನೂ ಫೇಲ್ಯೂರ್ ಆಗಬಾರ್ದು. ಓಕೆ, ಇಲ್ಲಿ ಕೆಲವು ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಏನಾಗುತ್ತೆ, ಓಕೆ ಒಬ್ಬ ಸಕ್ಸಸ್ ಆಗಕ್ಕೆ 10 ಜನ ಲಾಸ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ಲ, ಯಾವುದೇ ಮಾರ್ಕೆಟಿಂಗ್ ಅಲ್ಲಿ ಒಬ್ಬ ಬದುಕಬೇಕಪ್ಪ ಅಂದ್ರೆ ಅದ್ರ 10 ಜನದಕ್ಕೆ ಲಾಸ್ ಆಗ್ತಾ ಹೋಗುತ್ತೆ. ಸೊ ಬಟ್ ಈ ಸಿಸ್ಟಮ್ ಹೇಗಿದೆ ಅಂದ್ರೆ, ನೀವು ಯಾರಿಗೂ ಲಾಸ್ ಇಲ್ಲ, ಜೀರೋ ಲಾಸ್. ಇಲ್ಲಿ ನಿಮ್ ರಿಸ್ಕ್ ಇಲ್ಲಿ 0 ಇರುತ್ತೆ. ಈ ಸ್ಟಾರ್ ಕ್ಲಬ್ ಅಲ್ಲಿ ರಿಸ್ಕ್ ಫ್ರೀ ಸ್ಟಾರ್ ಕ್ಲಬ್ ಇದು. ಸೊ ಹಾಗಾಗಿ 100% 1 ವರ್ಷದಲ್ಲಿ ನಿಮ್ ಲೈಫ್ ಸೆಟ್ಲ್ ಆಗುತ್ತೆ. ಓಕೆ, ಹಾಗಾದ್ರೆ ಇದನ್ನ ಪರಿಚಯ ಮಾಡ್ಕೊಳ್ಳೋಣ. ಇದ್ರ ಹೆಸರು ಸ್ಟಾರ್ ಕ್ಲಬ್ ಅಂತ. ಸ್ನೇಹಿತರೆ, ನಮ್ಮ ಬಿಸಿನೆಸ್ ಪ್ಯಾಕೇಜ್ಗಳು 6,200 ಇಂದ ಸ್ಟಾರ್ಟ್ ಆಗುತ್ತೆ. 6,200 ಓಕೆ ಒಂದು ಪ್ಯಾಕೇಜ್ ಅಪ್ಪ, ಬೇಸಿಕ್ 5 ತರ ಇಲ್ಲಿ ಪ್ಯಾಕೇಜ್ ಸಿಸ್ಟಮ್ ಇರುತ್ತೆ. ಓಕೆ, ಒಂದು ವಿನ್ಬೆರಿ 6,200 rupees ಗೆಟ್ 5 ಬಾಟಲ್, 13,000 ರೂಪಾಯಿದು ವರ್ತ್ ಪ್ರಾಡಕ್ಟ್ ನಾವು ಕೊಟ್ಟಿರ್ತೀವಿ ಡಿಸ್ಟ್ರಿಬ್ಯೂಟರ್ಗಳಿಗೆ. ದ ನೆಕ್ಸ್ಟ್ ಪ್ಯಾಕೇಜ್ ಆರ್ಥೋವೇದ ಅಂತ. ಓಕೆ, ಅದು ಸಹ 6,200 ಗೆಟ್ 1 ಕಿಟ್ ಸಿಗುತ್ತೆ, 1 month ಕೋರ್ಸ್ ಅದು. ಇನ್ನೊಂದು ಸುವರ್ಣವೇದ್ ಬಯೋ ಅಂತ, ಬಯೋ ಪ್ರಾಡಕ್ಟ್ ಇರುತ್ತೆ, ಅದು ಸಹ 6,200ಗೆ ಗೆಟ್ 5 ಬಾಟಲ್ ಬರುತ್ತೆ. ಸೊ ಅದು ಸಹ ಅದು 9,000 rupees ವರ್ತ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಇನ್ನೊಂದು ಸ್ಯಾನಿಟರಿ ಪ್ಯಾಡ್ ಇದೆ, 6,200 ಗೆಟ್ 10 ಬಾಕ್ಸ್ ಇಂಟು ಒಂದೊಂದರಲ್ಲಿ 10 ಇರ್ತವೆ ಅಂತ 8 ಇರ್ತವೆ, ಅದರಂತ 10 ಬಾಕ್ಸ್ ಬರುತ್ತೆ. ಅಂದ್ರೆ ಅದು ಸಹ 9,000 ರೂಪಾಯಿದು ವರ್ತ್ ಸಿಗತ್ತೆ. ಇನ್ನೊಂದು ನೋನಿ ಎಂಜಮ್ಸ್ ಇದೆ, 6,200ಗೆ ಗೆಟ್ 12 ಬಾಟಲ್, ಅದು ಸಹ 9,000 rupees ವರ್ತ್ ಇರುತ್ತೆ. ಇಲ್ಲಿ ಯಾವುದು ಡಿಸ್ಟ್ರಿಬ್ಯೂಟರ್ಗಳಿಗೆ ಈ ಕಂಪನಿ ಕೊಡ್ತಾ ಇರೋದು DP ಪ್ರೈಸ್ ಅಲ್ಲೇ ಕೊಟ್ಟಿರುತ್ತೆ, MRP ಅಲ್ಲಿ ಇಲ್ಲ. ಓಕೆ, ರಿಟೇಲಿಂಗ್ ಮಾರ್ಜಿನ್ ಕೊಟ್ಟಿರುತ್ತೆ. ಯಾವುದೇ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ DP ಪ್ರೈಸ್ ಅಂತ ಇರುತ್ತೆ, ಪ್ರಾಫಿಟ್ ಅಂತ ಇರುತ್ತೆ, MRP ರೇಟ್ ಅಂತ ಇರುತ್ತೆ ಇಂಡಿಯನ್ ಮಾರ್ಕೆಟಿಂಗ್ ಅಲ್ಲಿ. ಸೊ ಓಕೆ, ಹಾಗಾದ್ರೆ
ಅದಕ್ಕೆ ಒಂದು ಲೀಗಲ್ ಸಿಸ್ಟಮ್ಸ್ ಇರುತ್ತೆ. ಇಲ್ಲಿಗಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು GST ಆ್ಯಕ್ಟಲ್ಲಿ ಏನು ಲೀಗಲಿಟಿ ಬರುತ್ತೋ ಆ ಥರ ಸಿಸ್ಟಮ್ಸ್ ಎಲ್ಲವೂ ಇರುತ್ತೆ. ಪ್ಯಾಕೇಜು ಇಲ್ಲ ಈ ಥರ ಇರುತ್ತೆ. ಯಾವುದು ಬೇಕೋ ಅದನ್ನು ನಾವು ತಗೋಬೋದು ಪ್ಯಾಕೇಜಲ್ಲಿ. 5 ಪ್ಯಾಕೇಜು ಇಲ್ಲಿ ಮೂಲ ಕಾರಣ. ಎಲ್ಲವೂ ಪ್ರಾಡಕ್ಟ್ಗಳು ಜನರಿಂದ ಮನ್ನಣೆ ಗಳಿಸಿರೋವು, ಜನರಿಂದ ಮೆಚ್ಚುಗೆ ಪಡ್ಕೊಂಡಿರೋವು, ಜನರು ಸಾವಿರಾರು ಜನ ಲಕ್ಷಾಂತರ ಮಂದಿ ಯೂಸ್ ಮಾಡಿ ಇದ್ರ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟಿರೋದು ಎಲ್ಲವೂ ಆಲ್ರೆಡಿ ಪ್ರೂವ್. ರಿಸಲ್ಟ್ ಈಸ್ 100% ಪ್ರೂವ್ ಇನ್. ಓಕೆ, ಆಲ್ರೆಡಿ ಪ್ರೂವ್ ಆಗಿರೋದ್ರಿಂದ ಸ್ನೇಹಿತರೆ ಇಲ್ಲಿ ಆ ರಿಸಲ್ಟ್ ಅನ್ನ ಎನ್ಕ್ಯಾಶ್ ಮಾಡ್ಕೋಬೇಕು. ದಿಸ್ ಈಸ್ ಇಂಪಾರ್ಟೆಂಟ್. ರಿಸಲ್ಟ್ ಅನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಫಸ್ಟ್ ನೀವು ಯೂಸ್ ಮಾಡಿ, ರಿಟೇಲಿಂಗ್ ಮಾಡಿ, ಟೀಮ್ ಬಿಲ್ಡ್ ಮಾಡಿ. 3 ಇಲ್ಲಿ ಸಣ್ಣ ಪಾಯಿಂಟ್ಗಳು ಬರುತ್ತೆ. ಯೂಸ್ ಮಾಡಬೇಕು, ನಾವು ರಿಟೇಲಿಂಗ್ ಮಾಡಬೇಕು, ಟೀಮ್ ಬಿಲ್ಡ್ ಮಾಡಬೇಕು. ಓಕೆ, ಇದರಲ್ಲಿ 3 ನಾವು ಮಾಡಿದ್ರೆ ಏನಾಗುತ್ತೆ? ಎಂಜಾಯ್, ಟೀಮ್ ಬಿಲ್ಡ್, ಬೆನಿಫಿಟ್. ಸೊ ಓಕೆ, ಈ ಥರದ್ದು ಬೆನಿಫಿಟ್ ಸಿಗುತ್ತೆ. ಹಾಗಾದರೆ ಇಲ್ಲಿ ನಾವು ಮೊದಲನೇ ಮಾಡಬೇಕಾಗಿದ್ದು ಓಕೆ 6,200 rupees ಗೆಟ್ 5 ಬಾಟಲ್. 6,200 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದರೆ ಕಂಪನಿ ನಮಗೆ 5 ಬಾಟಲ್ ಕೊಟ್ಟಿರುತ್ತೆ. ಓಕೆ, 5 ಬಾಟಲ್ ವಿನ್ಬೆರಿ ಪ್ರಾಡಕ್ಟ್ ಕೊಡ್ತು. ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಎಷ್ಟು ಸಿಕ್ತು? DP ಪ್ರೈಸ್ ನಮಗೆ 1,240 ರೂಪಾಯಿ ಒಂದು ಬಾಟಲ್. ಇದ್ರ ಬಾಟ್ಲ್ ಬೆಲೆ DP ಪ್ರೈಸ್ ನನಗೆ ಎಷ್ಟು ಬೀಳುತ್ತೆ? ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ 1,240 ರೂಪಾಯಿ. ಪ್ರಾಫಿಟ್ ಎಷ್ಟು ಸಿಗುತ್ತೆ? ಒಂದು ಬಾಟ್ಲ್ ರಿಟೇಲಿಂಗ್ ಮಾರಿದ್ರೆ 1,360 ರೂಪಾಯಿ, 1,360 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. MRP ರೇಟ್ ಎಷ್ಟಿದೆ? 2,600 ರೂಪಾಯಿ ಇದೆ. ಒಂದು ಬಾಟಲ್ ರಿಟೇಲಿಂಗ್ ಮಾಡಿದ್ರೆ ನಮಗೆ 1,360 ರೂಪಾಯಿ ಸಿಕ್ತು. ಹಾಗಾದ್ರೆ ಒಂದು ಪ್ಯಾಕೇಜ್ ಅಲ್ಲಿ 6,200 ರೂಪಾಯಿ ಒಂದು ಪ್ಯಾಕೇಜ್ ಏನಿದೆ ಅದಕ್ಕೆ 5 ಬಾಟಲ್ ಅಂತೀವಿ ಒಂದು ಪ್ಯಾಕೇಜ್ಗೆ. ಒಂದು ಪ್ಯಾಕಿಗೆ ನಮಗೆ ಪ್ರಾಫಿಟ್ ಎಷ್ಟು ಸಿಕ್ತು? 6,800 ರೂಪಾಯಿ ಸಿಕ್ತು 5 ಬಾಟಲ್ ರಿಟೇಲಿಂಗ್ ಮಾರಿದ್ರೆ. 5 ಪ್ಯಾಕ್ ರಿಟೇಲಿಂಗ್ ಮಾರಿದ್ರೆ ಎಷ್ಟು ಸಿಕ್ತು? 34,000 ರೂಪಾಯಿ ಸಿಕ್ತು. 34,000 rupees ರಿಟೇಲಿಂಗ್ ಪ್ರಾಫಿಟ್. ನಾನು ಏನು ಜಸ್ಟ್ ಪರ್ ಮಂತ್ಲಿ, ಪ್ರತಿ ತಿಂಗಳು ನಾವು ಯಾರಿಗೂ ಜಸ್ಟ್ ಎಸೆನ್ಷಿಯಲ್ ಪ್ರಾಡಕ್ಟು ನಾವು 5 ಪ್ಯಾಕೇಜಲ್ಲಿ ಯಾವ್ದಾರ ಪ್ಯಾಕೇಜ್ನ ತಗೋಬೋದು. ನಮಗೆ ಯಾವುದು ಸೂಟಬಲ್ ಅನ್ಸುತ್ತೋ ಅದು. ಓಕೆ, ನಾನು ಎಸೆನ್ಷಿಯಲ್ ಪ್ರತಿಯೊಬ್ಬ ಮೂಲ ವ್ಯಕ್ತಿ ಆರೋಗ್ಯ ಎಲ್ಲರೂ ಇಷ್ಟಪಡ್ತಾರೆ. ಆರೋಗ್ಯ ಬೇಕನ್ನಂತಾರೆ ಪ್ರತಿಯೊಬ್ಬರಿಗೂ ಇದರ ಅವಶ್ಯಕತೆ ಇದೆ. ರಿಸಲ್ಟ್ ಆಲ್ರೆಡಿ ಪ್ರೂವ್ ಆಗಿದೆ ಡಿಫ್ರೆಂಟ್ ಆಫ್ ಡಿಸೀಸ್ಗೆ. ಜಸ್ಟ್ ಇದನ್ನು ಒಂದು 25 ಜನಕ್ಕೆ ನಾವು ತಿಂಗಳ ರಿಟೇಲಿಂಗ್ ಜಸ್ಟ್ 1 ವರ್ಷ ಇದು ರೀಬಿಲ್ಡ್ ಪ್ರಾಡಕ್ಟ್ಗಳು ಎಲ್ಲವೂ ಇದರದ್ದು ಯೂಸ್ ಮಾಡೋದೆಷ್ಟಕ್ಕೆ ವಿನ್ಬೆರಿ ನಾವು 1 ವರ್ಷವರೆಗೂ ನಾವು ನಿರಂತರವಾಗಿ ಇದನ್ನು ಬಳಕೆ ಮಾಡಬೇಕು. ನಾವು ಕಾಯಿಲೆಯಿಂದ ಮುಕ್ತರಾಗಕ್ಕೆ ಮತ್ತು ರೀಬಿಲ್ಡ್ ಮಾಡ್ಕೊಳಕ್ಕೆ ಮತ್ತು ಯಂಗರ್ ಲೈಫನ್ನು ಎಂಜಾಯ್ ಮಾಡಲಿಕ್ಕೆ. ಬಟ್ 1 ವರ್ಷ ನಾವು ಈ ಪ್ರಾಡಕ್ಟು ಬೇರೆ ಕಡೆ ಎಲ್ಲರೂ ಸಿಗುತ್ತಾ? ಮೆಡಿಕಲ್ ಶಾಪು, ಬೇರೆ ಕಡೆ ಜನರಲ್ ಮಾರ್ಕೆಟಲ್ಲಿ ಎಲ್ಲೂ ಸಿಗೋದಿಲ್ಲ. ಓನ್ಲಿ ನಮ್ಮದೇ ಆದಂಥ ಡಿಸ್ಟ್ರಿಬ್ಯೂಟರ್ಗಳು, ನಮ್ಮದೇ ಆದಂಥ ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ನಮ್ಮದೇ ಆದಂಥ ಡಿಸ್ಟ್ರಿಬ್ಯೂಟರ್ಗಳು ಇರ್ತಾರೆ, ನಮ್ಮದೇ ಆದಂಥ ಬಿಸ್ನೆಸ್ ಪ್ರಮೋಟರ್ ಇರ್ತಾರೆ. ಅವರಿಂದ ಡಿಸ್ಟ್ರಿಬ್ಯೂಟರ್ ಸಿಗುತ್ತೆ, ಡಿಸ್ಟ್ರಿಬ್ಯೂಟರಿಂದ ಕಸ್ಟಮರಿಗೆ ರೀಚ್ ಮಾಡ್ತೀವಿ. ಇದು ನಮ್ಮ ಪ್ಲಾಟ್ಫಾರ್ಮು. ಹಾಗಾದರೆ ಜಸ್ಟು 6,200 ರೂಪಾಯಿಗೆ ಒಂದು ಪ್ಯಾಕೇಜಲ್ಲಿ ನಮಗೆ 6,800 ರೂಪಾಯಿ ಸಿಕ್ತು. ಇಲ್ಲಿ ಜಸ್ಟ್ ಪ್ರಾಫಿಟ್ ಎಷ್ಟಿದೆ? DP ಪ್ರೈಸ್ಗಿನ ಜಾಸ್ತಿ ಪ್ರಾಫಿಟ್ ಸಿಕ್ತು. ಆ ಥರದೊಂದು 5 ಬಾಟ್ಲು 34,000. ನೀವು ಚೆಕ್ ಮಾಡ್ಕೊಳ್ಳಿ ಸರ್. ಕರ್ನಾಟಕದಲ್ಲಿ ಅಷ್ಟೊಂದು ಜನ ಡಾಕ್ಟರ್ಸ್ ಇದ್ದಾರೆ, BMS, RMP ಡಾಕ್ಟರ್ಸು, MBBS ಡಾಕ್ಟರ್ಗಳು, ಕ್ಲಿನಿಕ್ ನಡೆಸೋಂಥವ್ರು. ಪ್ಲೀಸ್ ಅವ್ರನ್ನ ಕೇಳಿ ತಿಂಗಳಿಗೆ ನಿಮ್ಮ ಆದಾಯ ಎಷ್ಟು ಡಾಕ್ಟ್ರೆ ಅಂತ ಅವ್ರು ಹೇಳ್ತಾರೆ. ಸೊ ನಿಮಗೆ ಪ್ರಾಮಿಸ್ ಹೇಳ್ತೀವಿ, ನಿಮಗೆ ಒಬ್ಬ ಡಾಕ್ಟರ್ಸು ಎಷ್ಟು ದುಡಿತಾರೆ ಅವರೇಜ್ ಸರಾಸರಿ ನೀವು 34,000 35,000 ಅಷ್ಟೇ ಅವ್ರದ್ದು ತಿಂಗಳ ಆದಾಯ ಇರೋದು. ಇದನ್ನ ಯಾಕೆ ಈ ಪ್ಲಾನ್ ಡಿಸೈನಿಂಗ್ ಆಗಿದೆ ಅಂದರೆ, ಒಬ್ಬ ವೈದ್ಯರು ಕ್ಲಿನಿಕ್ ನಡೆಸೋರು ಅವ್ರ ಆದಾಯ ಇಷ್ಟೇ ಇರೋದು. ಯಾರೋ ಒಬ್ಬರು ಡಾಕ್ಟ್ರು 10 ಜನದಲ್ಲಿ ಒಬ್ಬರು ಅಥವಾ 100 ಜನದಲ್ಲಿ ಒಬ್ಬರಿಗೆ 50,000 ರೂಪಾಯಿ ಇದೆ ಮಂತ್ಲಿ. ನೆನ್ಪಿಟ್ಕೊಳ್ಳಿ, ನೀವು ಕೇಳಿ ಒಂದು 10 ಜನ ಡಾಕ್ಟ್ರನ್ನ ಅವ್ರ ಆದಾಯ ತಿಂಗಳ ಹೇಳ್ತಾರೆ. ಅವರು ಅಷ್ಟೇ ಇರೋದು. ಅವರು ಕ್ಲಿನಿಕ್ ನಡೆಸಬೇಕು, ಕ್ಲಿನಿಕ್ ಬಾಡಿಗೆ ಕಟ್ಟಬೇಕು, ಜನ ಕಾಯಬೇಕು, ಅದಕ್ಕೊಬ್ಬ ಹುಡುಗನ ಇಡಬೇಕು, ಅವರು ಟೆಸ್ಟಿಂಗ್ ಮಾಡಿ ಆನಂತರ ಅವ್ರು MBBS ಮಾಡಬೇಕು, ಇಲ್ಲ BMS ಮಾಡಿರಬೇಕು, ಇಲ್ಲ MD ಆಯುರ್ ಮಾಡಿರ್ತಾರೆ. ಅಷ್ಟು ಓದಿ ಅವ್ರ ಆದಾಯ ಕ್ಲಿನಿಕ್ ನಡೆಸೋರಿಗೆ ಸಿಗೋ ಆದಾಯ 34,000ನೇ ಅವರೇಜ್ ಆದಾಯ. ನೀವು ಚೆಕ್ ಮಾಡ್ಕೊಳ್ಳಿ.
ಅಂಥ ವೈದ್ಯರು ಡಿಗ್ರಿಗಳು ಡಬಲ್ ಡಿಗ್ರಿ ಮಾಡಿಕೊಂಡು ದುಡಿಯುವಷ್ಟು ಆದಾಯನ ಒಬ್ಬ ಡಿಸ್ಟ್ರಿಬ್ಯೂಟ್ರು ನಮ್ಮಲ್ಲಿ ಜಸ್ಟ್ ಸುಮ್ಮನೆ ಮನೆ ಕೂತ್ಕೊಂಡೆ ನಮ್ಮ ಸುತ್ತಮುತ್ತ ಇರೋ ಸಂಬಂಧಿಕರು, ಸ್ನೇಹಿತರು, ನೈಬರ್ಸು, ರಿಲೇಟಿವ್ಸ್ಗೆ ಜಸ್ಟ್ ಇದನ್ನ ಪ್ರಾಡಕ್ಟನ್ನು ತರಿಸಿಕೊಟ್ರೆ ಸಾಕು, ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ನಮ್ಮದೇ ಆದಂಥ ಮಾರ್ಕೆಟಿಂಗ್ ಸಿಸ್ಟಮು, ನಮ್ಮದೇ ಆದಂಥ ಟ್ರೀ, ನಮ್ಮದೇ ಆದಂಥ ವೇ, ನಮ್ಮದೇ ಆದಂಥ ಚಾನಲ್ ಇದೆ. ಆ ಚಾನಲ್ ಬಿಟ್ಟರೆ ಬೇರೆ ಕಡೆ ಸಿಗೋದಿಲ್ಲ. ಓಕೆ, ಹಾಗಾಗಿ ಜನರಿಗೆ ಇಲ್ಲೂ ಯೂನಿವರ್ಸಲ್ ಸಿಗೋದೇ ಇಲ್ಲದೆ ಇರೋದ್ರಿಂದ ಜನ ನಮ್ಮ ಹತ್ರಲ್ಲೇ ಬರಬೇಕು. ಓಕೆ, ನಿಮಗೆ ಗೊತ್ತಿರೋ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಿನಲ್ಲಿ ಜನರಿಗೆ ಲಕ್ಷಾಂತರ ಜನ ಪ್ರಾಬ್ಲಮೆಟಿಕ್ ಪೀಪಲ್ಸು ವೇಟಿಂಗಲ್ಲಿದ್ದಾರೆ. ಓಕೆ, ಅಂಥ ಜನರಿಗೆ ತರಿಸಿ ಕೊಡೋದು ಜಸ್ಟ್ ಸಿಂಪಲ್ ನೋಡಿ. ಹಾಗಾದರೆ ಒಬ್ಬ ಡಿಸ್ಟ್ರಿಬ್ಯೂಟ್ರು, ಒಬ್ಬ ಡಾಕ್ಟ್ರು ಏನು ದುಡಿತಾರೆ? 34,000 ರೂಪಾಯಿ ಪ್ರಾಫಿಟ್ ಪರ್ ಮಂತ್ಲಿ. ನಾನು ಯಾರನ್ನೂ ಡಿಸ್ಟ್ರಿಬ್ಯೂಟರ್ ಮಾಡಿಲ್ಲಪ್ಪ, ನಾನು ಇಲ್ಲಿ ಯಾರನ್ನೂ ಜಾಯ್ನಿಂಗ್ ಮಾಡಿಲ್ಲ, ನಾನು ಯಾರನ್ನೂ ಕೊಟ್ಟಿಲ್ಲ. ನಾನು ಕಂಪನಿಗೆ ದುಡ್ಡು ಹಾಕಿದೆ, ತರಿಸ್ಕೊಂಡೆ, ಜನರಿಗೆ ಕೊಟ್ಟೆ, ಇಷ್ಟೇ ಕೆಲಸ. ಹಾಗಾದರೆ ತಿಂಗಳಿಗೆ 25% ಇಟ್ಕೊಂಡ್ರೆ ಸಾಕು ಸರ್. ಈಗ ಒಬ್ಬರು ಡಯಾಬಿಟಿಕ್ ಸ್ಪೆಷಲಿಸ್ಟ್ ಇರ್ತಾರೆ, ಎಷ್ಟು ಜನ ಇರ್ತಾರೆ ಅವ್ರ ಹತ್ರ? 200-300 ಜನ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ. ಒಬ್ಬ MD ಸ್ಪೆಷಲಿಸ್ಟ್ ಇನ್ ಡಯಾಬಿಟಿಕ್ ಡಾಕ್ಟರ್ಸ್ ಹತ್ರ ಅಷ್ಟೇ ಇರೋದು. ಸೊ ಅವ್ರ ಲೈಫ್ ಹೇಗೆ ನಡೆಯುತ್ತೆ, ಅವ್ರದ್ದು ಕ್ಲಿನಿಕ್ ಹೇಗೆ ನಡೆಯುತ್ತೆ, ದೊಡ್ಡ ಹೆಸರು ಇರುತ್ತೆ, ಅವ್ರು ಅಷ್ಟೇನೆ. ಓಕೆ, ಹಾಗೆ ರೆಗ್ಯುಲರ್ಲಿ ಇದು ಹೆಲ್ತ್ ಕೇರ್ ಪ್ರಾಡಕ್ಟ್ಗಳು ಎಸೆನ್ಷಿಯಲ್ ಪ್ರಾಡಕ್ಟ್ ಇರೋದ್ರಿಂದ 100% ರಿಸಲ್ಟ್ ಇರೋದ್ರಿಂದ ಸೊ ಜಸ್ಟ್ ಇದನ್ನು ನಮ್ಮ ಸುತ್ತಮುತ್ತ ಇರೋರಿಗೆ ಜಸ್ಟ್ ಇದನ್ನು ಪರಿಚಯ ಮಾಡಿಕೊಟ್ರೆ ಸಾಕು, ತಿಂಗಳಿಗೆ 34,000 ರೂಪಾಯಿ ವಿತೌಟ್ ಯಾರನ್ನೂ ಅಪಾಯಿಂಟ್ ಮಾಡ್ದಂಗೆ ಈಸಿಯಾಗಿ ನಾವು ತರಿಸ್ಕೊಡ್ಬೋದು. ಇದಕ್ಕೆ ಆಫೀಸ್ ಬೇಕಾಗಿಲ್ಲ. ಇದನ್ನೆಲ್ಲೂ ನಾವೊಂದು ಮನೇಲೇ ತರಿಸ್ಕೊಳೋದು, ಕೊಡೋದು, ಅದಕ್ಕೆ ಬಿಲ್ ಕೊಡ್ತಾರೆ, ತರಿಸ್ಕೊಡ್ತೀವಿ. ಓಕೆ, ನಾವು ಕಂಪ್ನಿಗೆ ಅಥವಾ ನಮ್ಮ ಬಿಸ್ನೆಸ್ ಪ್ರಮೋಟರ್ ಅಂತ ಇರ್ತಾರೆ, ಪ್ರಮೋಟ್ರಿಗೆ ಆರ್ಡರ್ ಹಾಕಿದ್ರೆ ಅವ್ರು ತರಿಸಿ ಕೊಡ್ತಾರೆ. ಸೊ ಅವರು ಅಥವಾ ಸ್ಟಾಕ್ ಪಾಯಿಂಟ್ಗಳು ಇರ್ತವೆ, ಅಲ್ಲಿ ಪ್ರಮೋಟರ್ಸ್ ಹತ್ರ ಮತ್ತು ಸ್ಟಾಕ್ ಪಾಯಿಂಟ್ ಹತ್ರ ತರಿಸ್ಕೊಂಡು ನಾವು ನಮ್ಮ ಜನರಿಗೆ ಕೊಟ್ಟರೆ ಸಾಕು, ನಮಗೆ ಸಿಗುತ್ತೆ ತಿಂಗಳಿಗೆ ಆದಾಯ 34,000 ರೂಪಾಯಿ ಸಿಗುತ್ತೆ ಪ್ರಾಫಿಟ್ ಪರ್ ಮಂತ್ಲಿ. ಇದು ಒಂದು ಮೆಥಡ್. ಸ್ನೇಹಿತರೆ, ನೀವು ಜಸ್ಟ್ ನೋಡೋಣ. ಹಾಗಾದರೆ ಇಲ್ಲಿ ತಿಂಗಳಿಗೆ ಕಂಟಿನ್ಯೂಟಿಯಾಗಿ ಸಿಂಗಲ್ ಸ್ಟಾರ್ ಕ್ಲಬ್ ಅಂತ, ಸ್ಟಾರಲ್ಲಿ ಒಂದು, ಈಗ ನಾವು ರೆಗ್ಯುಲರ್ಲಿ ಯೂಸ್ ಮಾಡೋಕ್ಕೆ ನಮಗೆ ಬೇಕು. ಈಗ ಆಲ್ರೆಡಿ ನಮಗೆ ವಾರಕ್ಕೆ 15-20 ಕಾಲ್ಸ್ ಬರ್ತಾ ಇರೋ, ಸರ್ ಪ್ರಾಡಕ್ಟ್ ಬೇಕು, ರೀಪರ್ಚೇಜಿಂಗ್ ಕೊಡಿ, ಹೆಂಗೆ ತರಿಸ್ಕೊಳೋದು? ಭಾಳಷ್ಟು ಜನರು ಪ್ಲೆಸರು. ಸೊ ಹಾಗಾಗಿ ಈಗ ಲಾಂಚ್ ಮಾಡಿ, ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ಇವತ್ತೇ ನಾವು ಆರ್ಡರ್ ಹಾಕೋಬೋದು. ಓಕೆ, ನಾವೇನು ರಿಜಿಸ್ಟರ್ ಮಾಡಿಕೊಂಡು ಒಂದೇ ಐಡಿ ನಮ್ಮದು ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಳೋದು ನಮ್ಮ ವೆಬ್ಸೈಟಲ್ಲಿ, ಅದೇ ಐಡಿಯಲ್ಲಿ ತರಿಸ್ಕೊಳ್ಳೋದು, ಕೊಡೋದು. ಅದಕ್ಕೆ ಓಕೆ ಕಂಟಿನ್ಯೂಟಿಯಾಗಿ ತಿಂಗಳ ನಾವು ಇಲ್ಲ ಸರ್, ನಾನು ಪರ್ಸ್ನಲಿ ಇಲ್ಲಿ 2 ಥರ ಬರುತ್ತೆ, ಒಂದು ಸಿಂಗಲ್ ಸ್ಟಾರು, ಇನ್ನೊಂದು 5 ಸ್ಟಾರ್ ಅಂತ. ಸ್ಟಾರ್ ಕ್ಲಬ್ಬು, ಇದ್ರ ಹೆಸರು ಸ್ಟಾರ್ ಕ್ಲಬ್ ಅಂತ. ಒಂದು ಸಿಂಗಲ್ ಸ್ಟಾರು, ಇನ್ನೊಂದು 5 ಸ್ಟಾರ್ ಅಂತ. ಹಾಗಾದರೆ ಸಿಂಗಲ್ ಸ್ಟಾರು ಅಂದ್ರೆ ಏನು ಸರ್? ನಾನು ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಇದ್ದೀವಿ, ಗಂಡ ಹೆಂಡತಿ ಮಕ್ಕಳು ಇದ್ದೀವಿ, ನಾವು 4-5 ಜನ ನಮ್ಮ ಮನೇಲಿ ಇದ್ದೀವಿ. ನಮಗೆ ತಿಂಗಳ ಯೂಸ್ ಮಾಡಕ್ಕೆ ಬೇಕು ಸರ್, ಅಥವಾ ನಮ್ದು ಅಗ್ರಿಕಲ್ಚರ್, ನಮ್ಮದು ಹೊಲ ಇದೆ, ಜಮೀನಿದೆ, ನನಗೆ ಜಮೀನಿಗೆ ನಿಮ್ಮ ಬಯೋ ಪ್ರಾಡಕ್ಟ್ ಬೇಕು, ಅಥವಾ ನಮ್ಮ ಮನೆಯಲ್ಲಿ ವಯಸ್ಸಾದವರಿದ್ದಾರೆ, ಆರ್ಥರೈಟಿಸ್ ಪ್ರಾಡಕ್ಟ್ ಬೇಕು. ಓಕೆ, ಡನ್. ಎನಿ 5 ಪ್ರಾಡಕ್ಟಲ್ಲಿ ಯಾವ ಪ್ಯಾಕೇಜ್ ಆದ್ರೂ ತರಿಸ್ಕೊಳ್ಳಿ. ಒಟ್ಟು 1 ಪ್ಯಾಕು ತಿಂಗಳ ನಾನು ತರಿಸ್ಕೊಂಡೆ ಸರ್, ಕಂಟಿನ್ಯೂ. ಸ್ನೇಹಿತರೆ, ಓಕೆ, ಯುವರ್ ಬಿಸ್ನೆಸ್ ಗ್ರೋತ್ ಸಿಂಗಲ್ ಸ್ಟಾರ್ ಆದರೆ ದೋಸು ಡಿಸ್ಟ್ರಿಬ್ಯೂಟರ್ ಬೈ ಮಂತ್ಲಿ 1 ಪ್ಯಾಕ್, ಜಸ್ಟ್ 6,200 ರೂಪಾಯಿದ್ದು. ಒಬ್ಬ ಡಿಸ್ಟ್ರಿಬ್ಯೂಟರು ತಿಂಗಳ 1 ಪ್ಯಾಕ್ ಅಂತೆ, ಅಪ್ ಟು 12 ತಿಂಗಳು ಮಿಸ್ ಮಾಡ್ದಂಗೆ 1 ಪ್ಯಾಕನ್ನು ಪರ್ಚೇಸ್ ಮಾಡಿದೆ, ಜಸ್ಟ್ ನಾವು ಮನೆಗೆ ಬೈ ಮಾಡೋಕ್ಕೆ. ಇದಕ್ಕೆ ಕಂಪನಿ ಎಕ್ಸ್ಟ್ರಾ ಏನು ಕೊಡುತ್ತೆ? ಗೆಟ್ ಎಂಜಾಯ್ 5 ಬಾಟಲ್ ವಿನ್ಬೆರಿ ಆರ್ ಬಯೋ ಪ್ರಾಡಕ್ಟು. 12 ತಿಂಗಳು ಆದಮೇಲೆ ಕಂಪನಿ ನಾವು ಕಂಟಿನ್ಯೂ ಮಾಡಿದ್ದಕ್ಕೆ ತರಿಸ್ಕೊಂಡಿದ್ದೀವಿ, ನಾವು DP ಪ್ರೈಸಲ್ಲಿ ರಿಟೇಲಿಂಗ್ ಮಾಡಿದ್ದೀವಿ, ಪರ್ಸನಲಿ ನಾವು ಯೂಸ್ ಮಾಡಿದ್ವಿ. ಓಕೆ, ಹಾಗಾದರೆ ನೀವು ಮಾರ್ಕೆಟಲ್ಲಿ ಅಥವಾ ಮೆಡಿಕಲ್ ಶಾಪಲ್ಲೋ ಬೇರೆ ಕಡೆ ನಾವೇನು ತೊಗೊಂಡ್ರು ಪ್ರಾಡಕ್ಟ್ ತಗೊಂತೀವಿ, ಯೂಸ್ ಮಾಡ್ತೀವಿ, ಅಷ್ಟೇ, ಮುಗೀತು. ಬಟ್ ಈ ಸ್ಟಾರ್ ಕ್ಲಬ್ಗೆ ನಾವು ಒಂದ್ಸರಿ ನಾವು ಮೆಂಬರ್ ಆದರೆ, ರಿಜಿಸ್ಟರ್ ಮಾಡಿಕೊಂಡ್ರೆ 5 ಸ್ಟಾರು ಅದು ಸಿಂಗಲ್ ಸ್ಟಾರು, ನಮಗೆ ಎಕ್ಸ್ಟ್ರಾ ಏನು ಕೊಡುತ್ತೆ ಕಂಪನಿ? 5 ಬಾಟ್ಲು ಫ್ರೀ ಕೊಡುತ್ತೆ 12 ತಿಂಗಳು ಆದಮೇಲೆ. ಪ್ರತಿ ತಿಂಗಳು ಸರ್ ಒಂದೇ ತಿಂಗಳಲ್ಲಿ ನಾನು ತರಿಸ್ಕೊಂತೀನಿ
ಕೊಡುತ್ತಾ? ಖಂಡಿತ ಕೊಡಲ್ಲ. ಎವ್ರಿ ಮಂತ್ ಇರಬೇಕು. ಪ್ರತಿ ತಿಂಗಳು ಕ್ಯಾಲೆಂಡರ್ ಡೇಟ್ ಒಳಗೆ 1ರಿಂದ 30ರೊಳಗೆ ಪ್ರತಿ ತಿಂಗಳು ಅಪ್ ಟು 12 ಮಂತ್ಸ್ 12 ತಿಂಗಳು ತರಿಸ್ಕೊಂಡಾಗ 5 ಬಾಟ್ಲು ವಿನ್ಬೆರಿ ಫ್ರೀ ಕೊಡುತ್ತೆ. ವರ್ತ್ ಆಫ್ 13,000 ರೂಪಾಯಿದು ವರ್ತ್ ಪ್ರಾಡಕ್ಟ್ ಅನ್ನ ಗಿಫ್ಟ್ ಆಗಿ ಕೊಡುತ್ತೆ ಕಂಪನಿ. ಒಂದು. ಎರಡನೇದು 1 ಲಕ್ಷ ರೂಪಾಯಿ ಕಾರ್ ಡೌನ್ ಪೇಮೆಂಟ್ ಕೊಡುತ್ತೆ. ನೀವು ಲೈಫಲ್ಲಿ ಎಕ್ಸ್ಪೆಕ್ಟೇಷನ್ ನೀವು ಮಾಡಿರೋಕ್ಕಿಲ್ಲ. 1 ಲಕ್ಷ ರೂಪಾಯಿ ಕಾರ್ ಡೌನ್ ಪೇಮೆಂಟು ಮತ್ತೆ ಜೊತೆಗೆ 13,000 ರೂಪಾಯಿದು ವರ್ತ್ ಪ್ರಾಡಕ್ಟು ಆಫ್ಟರ್ 12 ಮಂತ್ಸ್ ನಿಮಗೆ ಸಿಗುತ್ತೆ. ಇದು ರೆವಲ್ಯೂಷನರಿ ಇನ್ಕಮ್ಮು ಜಸ್ಟ್ ಸಿಂಗಲ್ ಸ್ಟಾರ್ಗೆ. ಹಾಗಾದರೆ 5 ಸ್ಟಾರ್ಗೆ 5 ಸ್ಟಾರ್ ಕ್ಲಬ್ ಅಂದ್ರೆ ಏನು? ಓಕೆ, ದೋಸು ಡಿಸ್ಟ್ರಿಬ್ಯೂಟರ್ ಮಂತ್ಲಿ 5 ಪ್ಯಾಕ್. ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟ್ರು ತಿಂಗಳ ನಾನು ರಿಟೇಲಿಂಗ್ ಮಾಡ್ತೇನೆ ನನ್ನ ಮನೆಗೂ ತರಿಸ್ಕೊಂಡು ನಾನು ಯೂಸ್ ಮಾಡ್ತೀವಿ. ಮತ್ತೆ ಜೊತೆಗೆ ನಮ್ಮ ಹತ್ರ ಇರೋ ಸ್ನೇಹಿತರು ಸಂಬಂಧಿಕರಿಗೂ ತರಿಸ್ಕೊಡ್ತೀವಿ, ಅಥವಾ ನಮ್ಮ ಪೇಷಂಟಿಗೆ ಕೊಡ್ತೀವಿ. ಡಾಕ್ಟರ್ ಆಗಿದ್ರೆ ಆ ಥರದವರಿಗೆ ನಾನು ತರಿಸ್ಕೊಡ್ಬೇಕು. ಟೋಟಲಿ ಪ್ರತಿ ತಿಂಗಳು ನಾನು ತರಿಸ್ಕೊಟ್ಟೆ 31,000 ರೂಪಾಯಿದು ವರ್ತ್ ಪ್ರಾಡಕ್ಟು ಅಪ್ ಟು 12 ಮಂತ್ಸ್ ಅಂದರೆ 25 ಬಾಟ್ಲು ತರಿಸ್ಕೊಟ್ಟೆ ಅಪ್ ಟು 12 ತಿಂಗಳು. ಅದಕ್ಕೆ 1 ಲಕ್ಷ ರೂಪಾಯಿದ್ದು ವರ್ತ್ ಪ್ರಾಡಕ್ಟು ಫ್ರೀ ಕೊಡುತ್ತೆ 12 ತಿಂಗಳಾದ್ಮೇಲೆ. 12 ಮಂತ್ಸ್ ನಾವು ಪ್ರತಿ ತಿಂಗಳು ತಗೊಂಡಿದ್ವಿ, 25 ಬಾಟ್ಲು ನಾವು ಮಾರಿದ್ವಿ, 34,000 ರೂಪಾಯಿ ದುಡ್ಡು ಬಂತು. ಎವ್ರಿಥಿಂಗ್ ಪ್ರತಿ ತಿಂಗಳು 34,000 ಬರುತ್ತೆ. ಪ್ರತಿ ಪೇಷಂಟ್ಗೂ ಪ್ರತಿ ತಿಂಗಳು ಬೇಕು. ಓಕೆ, ನಾವು ತರಿಸ್ಕೊಂಡು ಕೊಟ್ಟಿದ್ದಕ್ಕೇ ಕಂಪನಿ ನಮಗೇನು ಕೊಡುತ್ತೆ? 12 ತಿಂಗಳಾದ್ಮೇಲೆ 1 ಲಕ್ಷ ರೂಪಾಯಿ ವರ್ತ್ ಪ್ರಾಡಕ್ಟು 40 ಬಾಟ್ಲು ನಿಮ್ಮ ಮನೆಗೆ ಕಳಿಸ್ಕೊಡುತ್ತೆ 1 ವರ್ಷ ಆದ್ಮೇಲೆ, ಆಫ್ಟರ್ 12 ಮಂತ್ಸ್. ಸ್ನೇಹಿತರೆ, ರೀಸೇಲ್ ಓನ್ಲಿ ಫಾರ್ 25 ಬಾಟಲ್. ಓಕೆ, ಮಂತ್ಲಿ ರೀಸೇಲ್ ಪ್ರಾಫಿಟ್ ಎಷ್ಟು ಸಿಗುತ್ತೆ? 34,000 ರೂಪಾಯಿ ಸಿಗ್ತಪ್ಪ. ಇನ್ವೆಸ್ಟ್ ಮಾಡಿರೋದು ಎಷ್ಟು? ನನ್ನ ಅಮೌಂಟು 31,000. ನಮಗೆ ಪ್ರಾಡಕ್ಟ್ ವರ್ತ್ ಸಿಕ್ಕಿದ್ದೆಷ್ಟು? 65,000 ರೂಪಾಯಿದು ಪ್ರಾಡಕ್ಟ್ ಸಿಕ್ಕು. ಮಾರಿದರೆ ನಾವು ಜನರಿಗೆ ತರಿಸಿವಿ, ಅವ್ರ ರಿಸಲ್ಟ್ ಬಂದಿರುತ್ತೆ ಸರ್, ಹುಡ್ಕೊಂಡು ಬರ್ತಾರೆ, ಅವ್ರಿಗೆ ಕೊಟ್ಟು ಅಷ್ಟೇ. ಜನ ಮನೆಯಲ್ಲಿ ತಂದಿಟ್ರೆ ಬರೀ ಹೆಣ್ಮಕ್ಳು ಇರ್ತಾರೆ, ಅವ್ರು ತೆಗಿಸ್ಕೊಂಡು ಹೋಗ್ತಾರೆ, ಕೊಡಿ ಸರ್ ಪ್ರಾಡಕ್ಟ್ ಅಂತ ಕಾಯ್ತಾ ಇರ್ತಾರೆ ಜನ. ಹಂಗಿದೆ ಪ್ರಾಡಕ್ಟು. ಈ ರಿಸಲ್ಟನ್ನು ಹಾಟ್ ಕೇಕ್ ಪ್ರಾಡಕ್ಟು, ರಿಸಲ್ಟ್ ಬಂದಿಲ್ಲ ಅಂತ ಒಬ್ಬ ವ್ಯಕ್ತಿ ಬರೋದಿಲ್ಲ. ಅಂಥ ಪ್ರಾಡಕ್ಟು ಜಸ್ಟ್ ನಾವು ಕೊಟ್ವಿ, 34,000 ರೂಪಾಯಿ ಪ್ರತಿ ತಿಂಗಳು ಸಿಕ್ತು. ಸ್ನೇಹಿತರೆ, ಅದಕ್ಕೆ ಒಂದು ವರ್ಷ ಆದ್ಮೇಲೆ 1 ಇಯರ್ ಪ್ರಾಫಿಟ್ ಎಷ್ಟು ಸಿಕ್ತು ನಮಗೆ? ಪ್ರತಿ ತಿಂಗಳು 34,000 ರೂಪಾಯಿದ್ದು ಪ್ರಾಡಕ್ಟ್ನ ನಾನು ರಿಟೇಲಿಂಗ್ ಮಾಡಿದೆ. ಅವಾಗ 12 ತಿಂಗಳಿಗೆ ಎಷ್ಟಾಯಿತು? 4,08,000 ರೂಪಾಯಿ ಬಂತು. ಎಷ್ಟು ಬಂತು? 4,08,000 ರೂಪಾಯಿ. ನೀವು ಚೆಕ್ ಮಾಡ್ಕೊಳ್ಳಿ, ಒಂದು ವರ್ಷಕ್ಕೆ ಎಷ್ಟು ಜನ ಡಾಕ್ಟರ್ಸ್ಗೆ ಕೇಳಿ ನೀವು, ವರ್ಷಕ್ಕೆ ಎಷ್ಟರಪ್ಪ ನಿಮ್ದು ಆದಾಯ ಇದೆ ಅಂತ. ಕ್ಲಿನಿಕ್ ನಡೆಸೋಂಥವ್ರಿಗೆ, ನರ್ಸಿಂಗ್ ಹೋಮ್ನವ್ರಿಗಲ್ಲ, ಕ್ಲಿನಿಕ್ ನಡೆಸೋರಿಗೆ ಕೇಳಿ ಹೇಳ್ತಾರೆ ಅವರು. ಒಂದು ವರ್ಷಕ್ಕೆ ಒಬ್ಬ ಡಾಕ್ಟ್ರಿಗೆ 4 ಲಕ್ಷ ನಾಟ್ ಪಾಸಿಬಲ್. ಡಾಕ್ಟ್ರಿಗೆ, ಕೆಲವ್ರಿಗೆ ಡಾಕ್ಟ್ರಿಗೆ ಇದೆ, ಓಕೆ, ಅವ್ರಿಗೆ ಈಕ್ವಲ್. ನೀವು ಒಬ್ಬ ಡಿಸ್ಟ್ರಿಬ್ಯೂಟ್ರು 4,08,000 ರೂಪಾಯಿ ಒಂದು ವರ್ಷದ ಆದಾಯ. ಇದ್ರ ಜೊತೆಗೆ 1 ಲಕ್ಷ ರೂಪಾಯಿದು ವರ್ತ್ ಪ್ರಾಡಕ್ಟ್ ಫ್ರೀ. ವಿನ್ಬೆರಿನರ್ ತಗೊಳ್ಳಿ, ಸುವರ್ಣ ಬಯೋರ್ ಪ್ರಾಡಕ್ಟ್ ತಗೊಳ್ಳಿ, ಓಕೆ, 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ಫ್ರೀ ಬರುತ್ತೆ. ಇದ್ರ ಜೊತೆಗೆ 1 ಲಕ್ಷ ರೂಪಾಯಿ ಕಾರ್ ಫಂಡು. ಟೋಟಲಿ ಎಷ್ಟಾಯಿತು? ಒಂದು ವರ್ಷಕ್ಕೆ ಲಾಭ 6 ಲಕ್ಷ ರೂಪಾಯಿ ಪ್ರಾಫಿಟ್ ಆಯಿತು. ಬೆನಿಫಿಟ್ ಎಷ್ಟಾಯಿತು? ಒಬ್ಬ ಡಿಸ್ಟ್ರಿಬ್ಯೂಟರ್ ಆದಾಯ ಎಷ್ಟಾಯಿತು ನಮಗೆ? ಒಂದು ವರ್ಷಕ್ಕೆ 6 ಲ್ಯಾಕ್ ರುಪೀಸ್. ಇಲ್ಲೇನಾದರೂ ಕಳ್ಕೊಂಡಿದ್ವಾ? ಇಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್, ರಿಸ್ಕ್ ಫ್ರೀ. ಈ ರಿಸ್ಕ್ ಏನಾರ ಇತ್ತಾ? ರಿಸ್ಕ್ ಏನು ಇಲ್ಲ, ಜಸ್ಟ್ ಫ್ರೀ. ಸ್ನೇಹಿತರೆ, ತರ್ಸೋದು ಕೊಡೋದು ಅಷ್ಟೇ ಕೆಲಸ. ಹಾಗಾದರೆ ಜಸ್ಟ್ ನಾವು ಸಿಂಗಲ್ ಸ್ಟಾರ್ಗೆ ಏನು ಸಿಗುತ್ತೆ? 1 ಲಕ್ಷ ರೂಪಾಯಿ ಕಾರ್ ಡೌನ್ ಪೇಮೆಂಟು. ಓಕೆ, ನೀವು ಯಾವ್ದಾರ ಕಾರ್ ತಗೊಳ್ಳಿ ಒಂದೇ ಶೋರೂಮಲ್ಲಿ, ಸೊ ನಿಮ್ಮ ಕಾರು 100% ಸಿಗುತ್ತೆ. ಜಸ್ಟ್ ಬಿಸ್ನೆಸ್ ಎಷ್ಟು ಕೊಟ್ಟಿದ್ದೀವಿ ನಾವು? ಜಸ್ಟ್ ಸಿಂಪಲ್ಲು. ಇಲ್ಲಿ ನೀವು ಒಂಚೂರು ಕ್ಯಾಲ್ಕುಲೇಷನ್ ಮಾಡೋದಾದ್ರೆ 6,200 ರೂಪಾಯಿ ಇಂಟು 12 ತಿಂಗಳು ಎಷ್ಟಾಯಿತು? 73,000 ಚದರ ನಿಮ್ಮ ಬಿಸ್ನೆಸ್ ಕೊಟ್ಟಿವಿ. ಕಂಪನಿ ನಮಗೇನು ಕೊಟ್ಟಿದೆ? ತಿಂಗಳ ಒಂದೊಂದು ಪ್ಯಾಕ್ ತರಿಸ್ಕೊಂಡಿದ್ದಕ್ಕೆ, ಯು ಬಿಲೀವ್ ಆರ್ ನಾಟ್, ಇಲ್ಲಿ 13,000 ರೂಪಾಯಿದು ವರ್ತ್ ಪ್ರಾಡಕ್ಟ್ ಕೊಟ್ಟಿದೆ. 1 ಲಕ್ಷ ರೂಪಾಯಿ ಕಾರ್ ಡೌನ್ ಪೇಮೆಂಟ್ ಸಿಗುತ್ತೆ. ನಾನು ಬಿಸ್ನೆಸ್ ಕೊಟ್ಟಿದ್ದೆ ಬರೀ 73,000. ಎಕ್ಸ್ಟ್ರಾ ನಮ್ಗೇನು ಸಿಕ್ಕುತ್ತೆ? 1 ಲಕ್ಷ ರೂಪಾಯಿ ಕಾರ್ ಡೌನ್ ಪೇಮೆಂಟ್ ಸಿಕ್ತು, 13,000 ರೂಪಾಯಿ ಪ್ರಾಡಕ್ಟು ಸಿಕ್ತು, ರಿಟೇಲಿಂಗ್ ಪ್ರಾಫಿಟ್ ಸಿಕ್ತು. ನೋಡ್ರಿ ಎಷ್ಟು ಮಜಾ ಇದೆ. ಜಸ್ಟ್ ಸಿಂಗಲ್ ಸ್ಟಾರು. ಸರ್, ನಾನು 5 ಸ್ಟಾರ್ ಮಾಡೋಕ್ಕೆ ಆಗಲಿಲ್ಲ, ನಾನು
ಪಾರ್ಟ್ ಟೈಮ್ ವರ್ಕರ್ ಅಥವಾ ನಾನು ಜಾಬ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಸಿಂಗಲ್ ಸ್ಟಾರ್. ನಮ್ಮನೇಲಿ ಆರೋಗ್ಯ ನನ್ನ ಹಕ್ಕು, ನನ್ನ ಕುಟುಂಬನ ರಕ್ಷಣೆ ಮಾಡ್ಕೊಳೋದು ನನ್ನ ಹಕ್ಕು. ಆರೋಗ್ಯ ನನ್ನ ಒಬ್ಬಗೆ ಬೇಕಾಗಿಲ್ಲ, ಫ್ಯಾಮಿಲಿ, ಮನೆ, ಮಕ್ಕಳು, ಫ್ಯಾಮಿಲಿ ಎಲ್ಲರಿಗೂ ಬೇಕು. ಹಾಗಾಗಿ ತಿಂಗಳ ಒಂದು ಪ್ಯಾಕ್ ನಾನು ಸ್ಟಾರ್ ಕ್ಲಬ್ ಆಗಿ ಸಿಂಗಲ್ ಸ್ಟಾರ್ ಆಗ್ತೀನಿ. ನೋ ಪ್ರಾಬ್ಲಮ್, ಸಿಂಗಲ್ ಸ್ಟಾರೇ ಮಾಡ್ಕೊಳ್ಳಿ. ಓಕೆ, ಅದಕ್ಕೇನು ಕೊಡುತ್ತೆ? ಬರೀ 73,000 ರೂಪಾಯಿ ಬಿಸ್ನೆಸ್ ಕೊಟ್ಟಿದ್ದಕ್ಕೆ ಕಂಪನಿ 1 ಲಕ್ಷ ರೂಪಾಯಿ ಕಾರ್ ಫಂಡು ಜೊತೆಗೆ 13,000 ರೂಪಾಯಿ ವರ್ತ್ ಗಿಫ್ಟ್ ಅನ್ನ ಆಫ್ಟರ್ 12 ಮಂತ್ಸ್, 12 ತಿಂಗಳ ನಂತರ ನಮ್ಮನೆ ಕಳಿಸ್ಕೊಡುತ್ತೆ. ನಿಮ್ಮ ಬಿಸ್ನೆಸ್ ಪ್ರಮೋಟರ್ನ ಕೇಳಿ, ಅವರು ನಿಮಗೆ ಕನೆಕ್ಟ್ ಮಾಡಿ ತರಿಸಿ ಕೊಡೋ ಜವಾಬ್ದಾರಿ, ರಿಸ್ಕ್ ಅವ್ರು ತಗೊಳ್ತಾರೆ. ಡೋಂಟ್ ವೆರಿ ಸರ್, 12 ತಿಂಗಳಾದ್ಮೇಲೆ ಕೊಡ್ತೀರ ಹೆಂಗೋ ಡೌಟ್ ಬೇಡ. ಅವ್ರು ಕೇಳಿ, ಅವ್ರ ಜವಾಬ್ದಾರಿ ಇರುತ್ತೆ, ತರಿಸಿ ಕೊಡ್ತಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಜಸ್ಟ್ 5 ಸ್ಟಾರ್. ಹಾಗಾದ್ರೆ 5 ಸ್ಟಾರ್ಗೂ 1 ಲಕ್ಷದ ಕಾರ್ ಫಂಡ್ ಇದೆ. ಓಕೆ, 1 ಲಕ್ಷದ ಕಾರ್ ಫಂಡು ಸಿಕ್ತು ನಮಗೆ. ಮಂತ್ಲಿ 34,000 ರೂಪಾಯಿ ಪ್ರಾಫಿಟ್ ಆದಾಯನೂ ಸಿಕ್ತು. 4 ಲಕ್ಷ ರೂಪಾಯಿ ಗಳಿಸಿದ್ವಿ. ನಮಗೆ 40 ಬಾಟ್ಲು ಫ್ರೀನೂ ಬಂತು. ಜೊತೆಗೆ 1 ಲಕ್ಷದ ಕಾರು ಬಂತು 5 ಸ್ಟಾರ್ಗಾದ್ರೆ. ಸೊ ನೀವು ಸಿಂಗಲ್ ಸ್ಟಾರ್ ಮಾಡ್ಕೊಳ್ಳಿ, 5 ಸ್ಟಾರ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಒಂದು ಆಪರ್ಚುನಿಟಿ ನಿರಂತರ ಆದಾಯ ಗಳಿಸ್ಲಿಕ್ಕೆ. ಓಕೆ, ಜಸ್ಟ್ ಸಿಂಪಲ್ ಸಿಸ್ಟಮ್ ಸರ್. ದ ಗೇಮ್ ಚೇಂಜರು. ಯಾಕೆ ಗೇಮ್ ಚೇಂಜರು? ಇಲ್ಲಿ ರಿಸ್ಕ್ ಫ್ರೀ. ಸೊ ಯಾರನ್ನೋ ಜಾಯ್ನಿಂಗ್ ಮಾಡೋ, ಇನ್ನೊಂದು ಮಾಡೋ, ಅವ್ರಿಗೆ ಹೋದೆ, ಇವ್ರಿಗೆ ಕೊಟ್ಟೆ, ಏನಿಲ್ಲ. ತರಿಸಿದೆ, ಅದಕ್ಕೆ ಆಫೀಸ್ ಮಾಡಬೇಕು, ಆಫೀಸ್ ಬಾಯ್ ಬೇಕು, ಫೋನ್ ಬೇಕು, ಅದಕ್ಕೆ ಆಫೀಸ್ ಮೇಂಟೈನ್ ಮಾಡಬೇಕು. ನೋ ಸರ್, ಏನಿಲ್ಲ. ನಿಮ್ಮ ಮನೇಲಿ ಇಟ್ಕೊಳ್ಳಿ. ಬಿಲ್ಲು ಪ್ರಾಡಕ್ಟ್ ಅನ್ನು ನಾವು ಕಳಿಸ್ಕೊಟ್ಟಿರ್ತೆ ನಮ್ಮ ಕಂಪನಿ. ನಮ್ಮ ಬಿಸ್ನೆಸ್ ಪ್ರಮೋಟರ್ ಇರ್ತಾರೆ ನಿಮ್ಮೂರಿನಲ್ಲಿ. ಎಲ್ಲ ಜಿಲ್ಲಾ ಸೆಂಟ್ರಲ್ಲು, ಕರ್ನಾಟಕದ ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲಾ ಸೆಂಟ್ರಲ್ ಬಿಸ್ನೆಸ್ ಪ್ರಮೋಟರ್ ಇರ್ತಾರೆ. ನಿಮಗೆ ಬಿಸ್ನೆಸ್ ಪ್ರಮೋಟರು ಪ್ರಾಡಕ್ಟ್ ಅನ್ನು ರೀಚ್ ಮಾಡಿಸ್ತಾರೆ. ಅವ್ರ ಜವಾಬ್ದಾರಿಗೆ ನಾವು ನಿಮಗೆ ಟ್ರೈನ್ ಅಪ್ ಮಾಡಿರ್ತೀವಿ. ಅವ್ರು ನಿಮಗೆ ಪ್ರಾಡಕ್ಟ್ ಅನ್ನು ತಲುಪಿಸ್ತಾರೆ. 100% ಗೇಮ್ ಚೇಂಜರ್. ನಿಮ್ಮ ಲೈಫ್ 100% ಚೇಂಜಸ್ ಆಗುತ್ತೆ. ದ 5 ಸ್ಟಾರ್ ಕ್ಲಬ್, ಯಾರೆಲ್ಲ 5 ಸ್ಟಾರ್ ಕ್ಲಬ್ ಅಲ್ಲಿ ಇದಾರೋ 100% ನಿಮಗೆ ಆಸ್ ಎ ಪ್ರೊಫೆಷನಲ್ ನೀವು ಮಾರ್ಕೆಟಿಂಗ್ ಪರ್ಸನ್ ಆಗಿದ್ರೆ 100% ನಿಮಗೆ ಇನ್ಕಮ್ ಗಳಿಸ್ಬೇಕಂದ್ರೆ ಈ ಸ್ಟಾರ್ ಕ್ಲಬ್ ಅನ್ನು ಫಾಲೋ ಅಪ್ ಮಾಡಿ, 5 ಸ್ಟಾರ್ ಕ್ಲಬ್ ಅನ್ನ. ಹಾಗಾದ್ರೆ ಯಾಕೆ ಫಾಲೋ ಅಪ್ ಮಾಡಬೇಕು ಸ್ನೇಹಿತರೆ? ಜಸ್ಟ್ ಸಿಂಪಲ್. ನಮ್ಮ ಪ್ರಾಡಕ್ಟ್ ನಾಟ್ ಓನ್ಲಿ ವಿನ್ಬೇರಿ, ಆರ್ಥೋ ಇದೆ, ವಿನ್ಬೇರಿ ಇದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದಾವೆ, ಜೊತೆಗೆ ನಮಗೆ ನೋನಿ ಎಂಜಾಮ್ ಇದೆ, ಜೊತೆಗೆ ಸೊ ಹೆಣ್ಮಕ್ಳ ಕಿಟ್ ಇದೆ, ಲೇಡೀಸ್ ಕಿಟ್ ಇದೆ, ಸಪ್ರೇಟ್ ಸ್ಯಾನಿಟರಿ ಪ್ಯಾಡ್ ಕಿಟ್ಟು. ಅಂದ್ರೆ ಜಸ್ಟ್ ನಾವು ಯಾರ್ಯಾರು ಓಕೆ ಕರ್ನಾಟಕದಲ್ಲಿ ಅಥವಾ ತಮಿಳುನಾಡು ಈಚ್ ಸ್ಟೇಟ್ ಆಯುರ್ವೇದ ಡಾಕ್ಟರ್ಸು ಆ 5 ಸ್ಟಾರ್ ಕ್ಲಬ್ಗೆ ಯಾರೆಲ್ಲ ಸೂಟಬಲ್? ಆಯುರ್ವೇದ ಡಾಕ್ಟರ್ಸು ಎಷ್ಟು ಜನ ಇದ್ದಾರೆ? RMP ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೆ? ನ್ಯಾಚುರೋಪತಿ ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೆ? ಮೆಡಿಕಲ್ ಶಾಪ್ಗಳು ಎಷ್ಟಿದಾವೆ? ಗ್ರಂಥಿಗೆ ಅಂಗಡಿಗಳು ಎಷ್ಟಿದಾವೆ? ಫರ್ಟಿಲೈಸರ್ ಶಾಪ್ಗಳು ಎಷ್ಟಿದಾವ್ರಿ? ನಾಟಿ ವೈದ್ಯರು ಎಷ್ಟು ಜನ ಇದ್ದಾರೆ? ದಾಳಿಂಬೆ ರೈತರು ಎಷ್ಟು ಜನ ಇದ್ದಾರೆ? ಬಾಳೆ ಬೆಳೆಗಾರ ಎಷ್ಟು ಇದ್ದಾರೆ ಕರ್ನಾಟಕದಲ್ಲಿ? ಅಡಿಕೆ ಬೆಳೆಗಾರ ಎಷ್ಟು ಜನ ಇದ್ದಾರೆ? ಕಾಫಿ ಬೆಳೆಗಾರ ಎಷ್ಟು ಜನ ಇದ್ದಾರೆ? ಫ್ಲವರ್ ಬೆಳೀತರು ಎಷ್ಟು ಜನ ಇದ್ದಾರೆ? ತರಕಾರಿ ಬೆಳೀತರು ಎಷ್ಟು ಜನ ಇದ್ದಾರೆ? ಫ್ರೂಟ್ಸ್ ಬೆಳೆಗಾರ ಎಷ್ಟು ಜನ ಇದ್ದಾರೆ? ಅಡಿಕೆ ಬೆಳೆಗಾರರು ಎಷ್ಟು ಜನ ಇದ್ದಾರೆ? ಕಬ್ಬು ಬೆಳೆಗಾರ ಎಷ್ಟು ಜನ ಇದ್ದಾರೆ? ದೇವಸ್ಥಾನದ ಅರ್ಚಕರು, ಪೂಜಾರರು, ಭಕ್ತರು ಬಹಳ ಜನ ಬರ್ತಾರೆ. ಎಲ್ಲರೂ ಬಹಳಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪೂಜಾರು ಆಯುರ್ವೇದಿಕ್ ಪ್ರಾಡಕ್ಟ್ ತರಿಸ್ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ. ನನಗೆ ಗೊತ್ತಿದ್ದಂಗೆ, ನನಗೆ ಗೊತ್ತಿರೋರೆ ಬಹಳ ಜನ ನಮ್ಮ ಪ್ರಾಡಕ್ಟ್ ನ ತರಿಸ್ಕೊಂಡು ಈಗ ಕೊಡ್ತಿದ್ದಾರೆ. ಭಕ್ತರು ಕೇಳ್ತಾರೆ ಸರ್ ಅಂತೇಳಿ. ಓಕೆ, ಅದ್ರ ಜೊತೆಗೆ ಮೌಲ್ಯಗಳು, ತುಂಬಾ ಮಸೀದಿಗಳಿರುವಂತ ಮೌಲ್ಯಗಳು 100% ಅವರು ಭಕ್ತರು ಬರ್ತಾರೆ, ಜನ ಬರ್ತಾರೆ, ಕಾಯಿಲೆ ಹೇಳ್ಕೊಂತಾರೆ. ಅವಾಗ ಅವರು ಇಂಥ ಪ್ರಾಡಕ್ಟ್ ಅನ್ನ ಸೊ ರಿಸಲ್ಟ್ ಅವರಿಗೆ ಕನ್ಫರ್ಮ್ ಆಯ್ತು ಅಂದ್ರೆ ಅವ್ರು ಮಿಸ್ ಮಾಡ್ಕೊಂಡಂಗೆ ಅವರೇ ನಮಗೆ 5 ಬಾಟ್ಲೇನು 25 ಬಾಟ್ಲೇನು ಅವರಿಗೆ 200 ಬಾಟ್ಲು 300 ಬಾಟ್ಲು ತಿಂಗಳ ಬೇಕು ಒಬ್ಬ ಮೌಲಿಗಳಿಗೆ. ಸ್ನೇಹಿತರೆ, ಹಾಗಾದ್ರೆ ಚರ್ಚ್ ಫಾದರ್ಗಳು ಸಾಕಷ್ಟು ಜನ ಇದ್ದಾರೆ. ಆ ಚರ್ಚ್ ಫಾದರ್ಗಳು ಅವರು ಸಹ ಭಕ್ತರು ಬರ್ತಾರೆ, ಚರ್ಚಿಗೆ ಬರ್ತಾರೆ, ಸಂಡೇ ಅವ್ರು ಪ್ರೇಯರ್ ಮಾಡಕ್ ಬರ್ತಾರಲ್ಲ, ಎಲ್ಲರೂ ಅವ್ರಿಗೆ ಕಾಯಿಲೆನ ಹೇಳ್ಕೊಂಡು ಅವ್ರ ಹತ್ರ ಬರ್ತಾರೆ. ಸೊ ಪ್ರೇಯರ್ ಪ್ರಾರ್ಥನೆ ಮಾಡಿ ಅಂತ. ಸೊ ಅವಾಗ ಪ್ರಾರ್ಥನೆ ಜೊತೆಗೆ ಅವ್ರು ಇಂಥ ಒಂದು ಪ್ರಾಡಕ್ಟ್ ಅನ್ನ ಅವರೆಲ್ಲಾ ಚರ್ಚ್ ಫಾದರ್ಗಳು ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಮಗೆ ಫ್ಯಾಕ್ಟ್ರಿ ವರ್ಕರ್ಸು, ಬ್ಯೂಟಿ ಪಾರ್ಲರ್, ಯಾಕಂದ್ರೆ ಲೇಡೀಸ್ ಕಿಟ್ ಇದೆ ಇದರಲ್ಲಿ. ಸೊ ಬ್ಯೂಟಿ ಪಾರ್ಲರ್ ನಡೆಸೋರಿಗೆ ಬಹಳ ಜನ ಸ್ಕಿನ್ ಪ್ರಾಬ್ಲಮ್ಗೆ, ಸ್ಕಿನ್ ಗ್ರೋತ್ ಪ್ರಾಡಕ್ಟ್ ಬಗ್ಗೆ, ಸೊ ಅಥವಾ ವೆಯ್ಟ್ ಲಾಸ್ ಬಗ್ಗೆ ತುಂಬಾ ಜನ ಬರ್ತಾರೆ ಆ ಬ್ಯೂಟಿ ಪಾರ್ಲರ್ನ. ಓಕೆ, ಅವರು 5 ಸ್ಟಾರ್ ಕ್ಲಬ್ಗೆ ಎಲಿಜಿಬಲ್. ಓಕೆ, ಇದ್ರ ಜೊತೆಗೆ
ಕಾಸ್ಮೆಟಿಕ್ ಶಾಪ್ಗಳು ಎಷ್ಟಿದಾವೆ ನಿಮ್ಮೂರಲ್ಲಿ ಎಲ್ಲ ಕಡೆಗೂ. ಓಕೆ, ನೆಟ್ವರ್ಕ್ ಲೀಡರ್ಗಳು, ರಿಟೇಲಿಂಗ್ ಮಾಡೋರು ಬಹಳ ಜನ ಇರ್ತಾರೆ, ಪ್ರಾಡಕ್ಟ್ ರಿಟೇಲರ್ಸು ಆ ಥರದರು, ಪ್ರಾಡಕ್ಟ್ ರಿಟೇಲ್ ಅಂಡ್ ರೆಗ್ಯುಲರ್ ಯೂಸರ್ಸು. ಹಾಗಾದ್ರೆ ನಮಗೆ ಇರೋ ಡಾಟಾದಲ್ಲಿ ಒಂದು ಸ್ಟೇಟ್, ಈಚ್ ಸ್ಟೇಟ್ ಅಲ್ಲಿ ಕರ್ನಾಟಕನೇ ಎಕ್ಸಾಂಪಲ್ ತಗೊಂಡ್ರು ಅಥವಾ ನೀವು ತಮಿಳ್ನಾಡು ತಗೊಳ್ಳಿ. ಸೊ ಯಾಕಂದ್ರೆ ತಮಿಳ್ನಾಡು ಅಂಡ್ ಮಹಾರಾಷ್ಟ್ರ ನಮ್ಮಷ್ಟು ಕರ್ನಾಟಕಕ್ಕಿಂತ ದೊಡ್ಡ ಸ್ಟೇಟ್ಗಳು, ನಮ್ಗೇನೋ ಜಾಸ್ತಿ ಇದರಲ್ಲಿ. ಬಟ್ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ, ಅವರೇಜು 2.5 lakhs RMP ಡಾಕ್ಟರ್ ಇದ್ದಾರೆ ಕರ್ನಾಟಕದಲ್ಲಿ. ನೀವು ಬಿಲೀವ್ ಆರ್ ನಾಟ್, ನನಗೆ ಗೊತ್ತಿರೋದ್ರ ನನ್ನ ಹತ್ರ ರಿಪೋರ್ಟ್ ಇದೆ. ಸೊ ನನಗೆ ಗೊತ್ತಿರೋರು ಎಲ್ಲರೂ ಯೂನಿಯನ್ ಇರೋದಾರೆ. RMP ಡಾಕ್ಟರ್ಸೇ 2.5 ಲಕ್ಷ ಜನ ಇದ್ದಾರೆ. ಓಕೆ, 12 ಲಕ್ಷಕ್ಕೂ ಹೆಚ್ಚು BMS ಡಾಕ್ಟರ್ಸ್ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಿರೋರು. ಓಕೆ, 5,000+ ನ್ಯಾಚುರೋಪತಿ ಡಾಕ್ಟರ್ಸ್ ಇದ್ದಾರೆ, 2,000+ ಯುನಾನಿ ಡಾಕ್ಟರ್ಸ್ ಇದ್ದಾರೆ, 3,000ಕ್ಕೂ ಹೆಚ್ಚು ನಾಟಿ ವೈದ್ಯರಿದ್ದಾರೆ, 500+ ಸ್ವಾಮೀಜಿಗಳಿದ್ದಾರೆ. ಸೊ ಎಲ್ಲ ಸ್ವಾಮೀಜಿಗಳು ಮಠಗಳಲ್ಲಿ ಭಕ್ತರಿಗೆ ಪ್ರಾಡಕ್ಟ್ ತರಿಸ್ಕೊಡ್ತಾ ಇದ್ದಾರೆ. ಓಕೆ, ಇದ್ರ ಜೊತೆಗೆ 300ಕ್ಕೂ ಹೆಚ್ಚು ಚರ್ಚ್ ಫಾದರ್ಗಳಿದ್ದಾರೆ, 300ಕ್ಕೂ ಹೆಚ್ಚು ಮೌಲಿಗಳಿದ್ದಾರೆ, 500+ ಫರ್ಟಿಲೈಸರ್ ಶಾಪ್ಸ್ ಇದಾವೆ. ನೀವು ಚೆಕ್ ಮಾಡ್ಕೊಳ್ಳಿ, ಒಂದು ತಾಲೂಕಲ್ಲಿ 15, 20, 25 ಫರ್ಟಿಲೈಸರ್ ಶಾಪ್ಸ್. ಓಕೆ, ಇದ್ರ ಜೊತೆಗೆ 3,000+ ಟೆಕ್ನಿಕಲ್ ಅಡ್ವೈಸರ್ ಇದ್ದಾರೆ. ಅಗ್ರಿ ಪ್ರಾಡಕ್ಟ್ ಬಗ್ಗೆ MSc ಅಗ್ರಿ ಮಾಡ್ಕೊಂಡ್ರು ತುಂಬಾ ಜನ ಟೆಕ್ನಿಷಿಯನ್ಸ್ ಅಡ್ವೈಸರ್ ಇದ್ದಾರೆ, ಎಲ್ಲ ಕಡೆಗೂ ಇದ್ದಾರೆ. ಅವ್ರು MSc AG ಮಾಡ್ಕೊಂಡಿರೋರು, ಅಗ್ರಿ ಪ್ರಾಡಕ್ಟ್ಗೆ ಅವರು ಸೆಲೆಕ್ಟ್ ಮಾಡೋರು, ಡಿಸೀಸ್ ಬಗ್ಗೆ ಅವರು ಐಡಿಯಾ ಕೊಡೋರು, ಅಡ್ವೈಸರ್ ಇದಾರಲ್ಲ ಅಂಥವ್ರು ತುಂಬಾ ಜನ ಇದ್ದಾರೆ. 36,000ಕ್ಕೂ ಹೆಚ್ಚು ವಿಲೇಜ್ಗಳಿದಾವೆ ಕರ್ನಾಟಕದಲ್ಲಿ. ಜಸ್ಟ್ ಒಂದ್ ಊರಲ್ಲಿ ಒಬ್ಬ 5 ಸ್ಟಾರ್ ಇದ್ರೆ ಸಾಕು. ಒಂದ್ ಹಳ್ಳಿಯಲ್ಲಿ ಎಕ್ಸಾಂಪಲ್, ಒಂದು ತಾಲೂಕು ಅಂದ್ರೆ 150 ವಿಲೇಜ್ ಇರುತ್ತೆ. ನಿಮಗೆ ಗೊತ್ತಿರ್ಲಿ, 150 ವಿಲೇಜ್ ಅಲ್ಲಿ ಜಸ್ಟ್ 100 ವಿಲೇಜ್ ನೀವು ಕವರ್ ಮಾಡಿದ್ರು ಒಂದ್ ಊರಿಗೆ ಒಬ್ಬ 5 ಸ್ಟಾರ್ ಕ್ಲಬ್ ಬೇಕು. ಇದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ಸುಮ್ನೆ ಬೇರೆ ಪ್ರಾಡಕ್ಟ್ ಅಂತಾರೆ ಕೊಡಕ್ಕಾಗಲ್ಲ. ಒಂದ್ ಸರಿ ರೈತರು ಅದ್ರ ರುಚಿ ಕಂಡ್ಕೊಂಡ್ರೆ ಖಂಡಿತ ಅವ್ರು ನಿಮ್ ಮನೆ ಬಾಗ್ಲಿಗೆ ಬರ್ತಾರೆ, ಬಿಡೋದೇ ಇಲ್ಲ. ಪ್ರಾಡಕ್ಟ್ ಕೊಡಿ ಅಷ್ಟೇ, ಅವ್ರೇನು ಕೇಳೋದಿಲ್ಲ. ಯಾಕಂದ್ರೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ನಮ್ಮ ಬಯೋ ಪ್ರಾಡಕ್ಟ್ ಬೇಕೇ ಬೇಕು ಅವ್ರಿಗೆ. ಹಾಗಾಗಿ ಎಲ್ಲರೂ, ಎಲ್ಲ ಫರ್ಟಿಲೈಸರ್ ಶಾಪ್ ಅಲ್ಲೂ, ಎಲ್ಲ ಹಳ್ಳಿಗಳಲ್ಲೂ ರೈತರು ಈಗ ತೋಟಗಾರಿಕೆ ಬೆಳೆಗೆ ಮತ್ತು ನೀರಾವರಿ ಬೆಳೆ ಅಥವಾ ಅವು ಬಯಲು ಬೆಳೆಗಳೇನಿದಾವೆ, ಸೊ ಈರುಳ್ಳಿ, ಜೋಳ ಇಂಥಕ್ಕೂ ಸಹ ಅವ್ರಿಗೆ ಬೇಕೇ ಬೇಕು ಗ್ರೋತ್ ಪ್ರಾಡಕ್ಟ್ ಮತ್ತೆ ರೆವಲ್ಯೂಷನ್ ಪ್ರಾಡಕ್ಟ್ಗಳು. ಅದಕ್ಕೋಸ್ಕರ ವಿಲೇಜ್ಗಳು, ಜಸ್ಟ್ ಒಂದು ವಿಲೇಜ್ ಅಲ್ಲಿ ಒಂದು 5 ಸ್ಟಾರ್ ಆದ್ರು ಓಕೆ, ಅವರೇಜ್ ಒಂದು ತಾಲೂಕಲ್ಲಿ 100 ವಿಲೇಜಸ್. ಓಕೆ, 100 5 ಸ್ಟಾರ್ ಬೇಕು ಒಂದು ತಾಲೂಕಿಗೆ. ಓನ್ಲಿ ಫರ್ಟಿಲೈಸರ್ ನಮ್ಮ ಬಯೋ ಪ್ರಾಡಕ್ಟ್ ಅನ್ನ ರಿಟೇಲಿಂಗ್ ಕೊಡೋಕೆ. ಸ್ನೇಹಿತರೆ, ಜಸ್ಟ್ ಆಯುರ್ವೇದಿಕ್ ಪ್ರಾಡಕ್ಟ್ ರಿಟೇಲರ್ಸು, ಮೆಡಿಕಲ್ ಸ್ಟೋರ್ಸು, ಆಯುರ್ವೇದಿಕ್ ಶಾಪ್ಸು, ಈ ತರ ತುಂಬಾ ಜನ 5 ಸ್ಟಾರ್ಗೆ ಏಬಲ್ ಇರೋರು, ದ 5 ಸ್ಟಾರ್ಗೆ ಈ ಸ್ಟೇಟ್ 5 ಸ್ಟಾರ್ಗೆ ಎಲಿಜಿಬಲ್ ಇರೋರು, ಈ ತರದ ಜಸ್ಟ್ ನೀವು ಅವ್ರಿಗೆ ಈ ತರದೊಂದು ಪ್ರಾಡಕ್ಟು, ಇದರದೊಂದು ಸಿಸ್ಟಮು, ಇದರದ ಪ್ರಾಫಿಟ್, ಇದರ ರಿಸಲ್ಟ್ ಅನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ಸಾಕು. ನಿಮ್ಮನ್ನು ಬಿಡೋದಿಲ್ಲ. ಅವರು ರಿಸಲ್ಟ್ ಕೇಳ್ತಾರೆ, ಅದ್ರ ಪ್ರಾಫಿಟ್ ಕೇಳ್ತಾರೆ, ಮಾರ್ಜಿನ್ ಕೇಳ್ತಾರೆ. ಅವ್ರಿಗೆ ಜಸ್ಟ್ ಇರೋ ಮಾರ್ಜಿನ್, ಪ್ರಾಫಿಟ್, ರಿಸಲ್ಟ್ ಅನ್ನು ಕೊಟ್ರೆ ಸಾಕು. ಅವ್ರು ಏನೂ ಕೇಳಲ್ಲ. ಇಲ್ಲಿ ಏನು ಜೀರೋ ರಿಸ್ಕೇ ಇಲ್ಲ. ಜಸ್ಟ್ ಅವ್ರು ಪ್ರಾಡಕ್ಟ್ ತರಿಸ್ಕೊಂತಾರೆ, ಅವ್ರ ಹೊಲಕ್ಕೆ ಅವ್ರ ಬೆಳೆಗಳಿಗೆ ಬಳಸ್ಕೊಂತಾರೆ. ಆ ತರ ಇದ್ದರಿಗೆ ಒಬ್ಬ 5 ಸ್ಟಾರ್ ಇದ್ರೆ ತರಿಸ್ಕೊಡಕ್ ಒಂದು ಟ್ರೀ ಬೇಕು, ನನ್ನ ನೆಟ್ವರ್ಕ್ ಬೇಕಲ್ಲ. ಓಕೆ, ಪ್ರಮೋಟರ್ಸ್ ಇರ್ತಾರೆ, ಪ್ರಮೋಟರ್ಸ್ ಮತ್ತು ಒಬ್ಬ ಡಿಸ್ಟ್ರಿಬ್ಯೂಟರ್ಸು. ಅವ್ರ ಡಿಸ್ಟ್ರಿಬ್ಯೂಟರ್ಸ್ ನಿಮ್ಮ ಸ್ನೇಹಿತರುಗಳಿಗೆ ಒಂದು ಹಳ್ಳಿಯಲ್ಲಿ ಒಬ್ಬರಿಗೆ ಮಾಡಿ ಸಾಕು. ಒಂದು ತಾಲೂಕಲ್ಲಿ 100 ಹಳ್ಳಿಗಳಿಗೆ 150 ಹಳ್ಳಿ ಇರ್ತವೆ. ಓಕೆ, ದೊಡ್ಡ ಹಳ್ಳಿ ಅಂದ್ಕೊಂಡ್ರು ಅವರೇಜ್ 100 ಒಂದು ಕೊಡಕ್ಕಾಗೋದಿಲ್ಲ 5 ಸ್ಟಾರ್ಗೆ. ಆ ತರದ್ದು ಒಂದು ಸಿಸ್ಟಮ್ ಇದು. ಇಟ್ಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ಓಕೆ, ಹಾಗಾದ್ರೆ 5 ಸ್ಟಾರ್ ಕ್ಲಬ್ಗೆ ಯಾಕೆ ಬೇಕು? ಇವರೆಲ್ಲರೂ ಏಬಲ್. ಇವ್ರೇನಿದ್ದಾರೆ ಈಗ ನಾನು ನಿಮಗೆ ತೋರಿಸಿದ್ದು, ಇವರೆಲ್ಲರೂ ಎಲಿಜಿಬಲ್ ಫಾರ್ 5 ಸ್ಟಾರ್ ಕ್ಲಬ್. ಅವ್ರನ್ನ ಜಸ್ಟ್ ಮೀಟ್ ಮಾಡಿ, ಈ ಥರದ್ದು ರೆವಲ್ಯೂಷನ್ ಆಗುತ್ತೆ, ಇನ್ಕಮ್ ಆಗುತ್ತೆ, ಮಾರ್ಜಿನ್ ಆಗುತ್ತೆ, ರಿಸಲ್ಟ್ ಗ್ಯಾರಂಟಿ ಇದೆ ಅಂದ್ರೆ ಯಾರಿಗ್ ಬೇಡ ಹೇಳಿ? ಎಲ್ಲರೂ ವೇಟಿಂಗ್ ಅಲ್ಲಿ ಇದ್ದಾರೆ. ಓಕೆ, ಇದು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ಜಸ್ಟ್ 25 ಬಾಟ್ಲು ರಿಟೇಲಿಂಗ್ ಮಾಡಿದೆ ಫಾರ್ ಮಂತ್ಲಿ 25 ಬಾಟ್ಲು ರೀಸೇಲ್ ಅಂತ. ರೀಸೇಲ್ ಇದನ್ನ ರೀಸೇಲ್ ಮಾಡಿದ್ವಿ ಅಂದ್ರೆ ನಾನು ತಗೊಂಡೆ, ಫಸ್ಟ್ ಯೂಸ್ ಮಾಡಿದೆ, ಮತ್ತೆ ರೀಸೇಲ್ ಮಾಡಿದೆ. ರಿಟೇಲ್. ಓಕೆ, ಮಂತ್ಲಿ ರೀಸೇಲ್ ಪ್ರಾಫಿಟ್ ಎಷ್ಟು ಸಿಕ್ತು? 34,000 rupees. ಒಂದು ವರ್ಷಕ್ಕೆ ಎಷ್ಟು ಸಿಕ್ತು? 4,08,000. ಓಕೆ, 40 ಬಾಟ್ಲು ಗಿಫ್ಟು, ಅದು 1 ಲಕ್ಷದ ವರ್ತು.
1 ಲಕ್ಷ ಕಾರ್ ಡೌನ್ ಪೇಮೆಂಟು 1 ವರ್ಷ ಆದ್ಮೇಲೆ ನಿಮಗೆ ರೆವಲ್ಯೂಷನರಿ ಇನ್ಕಮ್ಮು 0 ರಿಸ್ಕ್ ಇನ್ಕಮ್ಮು. ಸೊ ವಿತೌಟ್ ಟೀಮ್ ನೀವು ಪ್ರಾಡಕ್ಟ್ ಅನ್ನ ಜಸ್ಟ್ ತರಿಸೋದು ಕೊಡೋದು ಇಷ್ಟೇ ಮಾಡಿ ಸಾಕಾಗತ್ತೆ. ಓಕೆ, ಇದು ಒಂದ್ ಭಾಗ. ದ ನೆಕ್ಸ್ಟ್, ಓಕೆ ಸರ್ 5 ಸ್ಟಾರ್ ಕ್ಲಬ್ ಅಂದ್ರೆ ಇಷ್ಟೇನಾ? ನೋ, ದಿಸ್ ಇಸ್ ಪಾರ್ಟ್ ಆಫ್ 1. ಪಾರ್ಟ್ 2 ಹಾಗಾದ್ರೆ ಏನು ನೆಕ್ಸ್ಟ್? ಸರ್ ನಾನು ಒಂದು 10 ಜನ ನನಗೆ ಗೊತ್ತಿರೋರು ಇದ್ದಾರೆ ಸರ್, ಜಸ್ಟ್ ಒಂದು 10, ಈಚ್ ಒನ್ ಟೀಚ್ 10 ಸಿಸ್ಟಮ್. ಓಕೆ, ಒಬ್ಬ ವ್ಯಕ್ತಿಗೆ ಅಟ್ಲೀಸ್ಟ್ ನಾನು ಇದುವರೆಗೂ ತೋರಿಸಿದಂತ ವ್ಯಕ್ತಿಗಳು 10 ಜನ ಪರಿಚಯ ಇಲ್ವೋ ನಮಗೆ? ಓಕೆ, ಜಸ್ಟ್ ಒಂದು 10 ಜನ. ಅಥವಾ ಆಯುರ್ವೇದಿಕ್ ಶಾಪ್ ಇರ್ಬೋದು, ಗ್ರಂಥಿಗೆ ಅಂಗಡಿ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, BMS RMP ನಾಟಿ ವೈದ್ಯರು, ಅಥವಾ ಫರ್ಟಿಲೈಸರ್ ಶಾಪ್, ಅಥವಾ ಬ್ಯೂಟಿ ಪಾರ್ಲರ್. ಓಕೆ, ಜಸ್ಟ್ ಅಂತ ಒಂದು 10 ಜನ ನಾನು ಜಸ್ಟ್ ಪರಿಚಯ ಮಾಡಿಕೊಟ್ಟು ಅವ್ರ ರಿಸಲ್ಟ್ ತೋರಿಸಿ ಅವ್ರಿಗೆ ಮಾರ್ಜಿನ್ ತೋರಿಸಿವಿ. ಎಷ್ಟಾಯ್ತು? ಜಸ್ಟ್ 10 ಜನ. ಓಕೆ, ಅಂತ 10 ಜನ ಕ್ರಿಯೇಟ್ ಮಾಡ್ಕೊಳ್ಳಿ ಸರ್, ಜಸ್ಟ್ ಸಿಂಪಲ್. ಒಂದು 10 ಜನ 5 ಸ್ಟಾರ್ ಕ್ಲಬ್ನ ಮಾಡ್ಕೊಳ್ಳಿ. ಜಸ್ಟ್ 10 ಮೆಂಬರ್ಸ್ ಓನ್ಲಿ ಫಾರ್ 10 ಮೆಂಬರ್ಸ್. 10 ಜನ 5 ಸ್ಟಾರ್ ಕ್ಲಬ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಕಡ್ಲೆ ತಿಂದು ಕೈ ತಗೊಳ್ಳೋ ವ್ಯವಹಾರ. ರಿಸ್ಕ್ ಇಲ್ಲ, ನಿಮ್ಮ ಮನೆ ಬಾಗ್ಲೇ ಬರೋದಿಲ್ಲ, ರಿಸಲ್ಟ್ ಗ್ಯಾರಂಟಿ. ಸೊ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟು. ಓಕೆ, ಜಸ್ಟ್ ಆ ಥರದವ್ರಿಗೆ 10 ಜನ ನಿಮ್ಗೆ ಇರೋ ಜಾಗದಲ್ಲಿ, ನಿಮಗೆ ಗೊತ್ತಿರೋದಲ್ಲಿ ಎಂಟೈರ್ ಆಲ್ ಇಂಡಿಯಾ ಯಾವಾಗಾರ ಮಾಡ್ಕೊಳ್ಳಿ. ನಮಗೆ ನೀವು ಊರು ಅಂತ ನಿಬಂಧನೆ ನಮ್ಮ ಕಡೆಯಿಂದ ಇಲ್ಲ. ಓಕೆ, ನೀವುಗೆ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಆಗಬಾರ್ದು ಅಂತ ನೀವು ಲೋಕಲ್ ಮಾಡ್ಕೊಳ್ಳಿ ಅಂತ ನಮ್ಮ ಬುದ್ಧಿವಾದ ಅಷ್ಟೇ. ಓಕೆ, ನೀವು ಇರೋ ಜಾಗದಲ್ಲಿ 10 ಜನ ಕ್ರಿಯೇಟ್ ಮಾಡ್ಕೊಳ್ಳಿ. 10 × 5 ಎಷ್ಟು? 50 ಸೇಲ್ ಆಯ್ತು ನಿಮ್ದು. ಬರೀ 10 ಜನದ್ದು ಇಂಥರದ್ದು 5 ಸ್ಟಾರ್ ಕ್ಲಬ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ತಿಂಗಳಿಗೆ 10 ಜನ ಡಿಸ್ಟ್ರಿಬ್ಯೂಟರ್ಸು ಮೈಂಟೈನ್ 5 ಸ್ಟಾರ್ ಕ್ಲಬ್ ಪ್ರತಿ ತಿಂಗಳು ಎಷ್ಟು ಬರುತ್ತೆ ನಿಮಗೆ? 25,000 rupees. ಕ್ಯಾಲೆಂಡರ್ ಡೇಟಾ ತಗೊಳ್ಳಿ, 1 ರಿಂದ 30 100% 25,000 ರೂಪಾಯಿ ಬರುತ್ತೆ. ಹೆಂಗ್ ಬರುತ್ತೆ? ಓಕೆ, ಮ್ಯಾಚಿಂಗ್ ಬೋನಸ್ ಅಂತ ನಾವು 15,000 ರೂಪಾಯಿ ಕೊಟ್ಟಿರುತ್ತೆ ಕಂಪನಿ. ಪರ್ಫಾರ್ಮೆನ್ಸ್ ಬೋನಸ್ ಅಂತ 10,000 ರೂಪಾಯಿ ಕೊಡುತ್ತೆ. ಟೋಟಲ್ ಎಷ್ಟಾಯ್ತು? 25,000 ರೂಪಾಯಿ ಎವ್ರಿ ಮಂತ್, ಪ್ರತಿ ತಿಂಗಳು. ಓಕೆ, ಎಂಜಾಯ್ 12 months, 1 ವರ್ಷ ಕಂಟಿನ್ಯೂ. ಓಕೆ, ಫಿಕ್ಸ್. ಓಕೆ, ಮತ್ತೆ ನಾವು ಅಷ್ಟು ರಿಸಲ್ಟ್ ಬಂದಿರುತ್ತೆ. ನೆಕ್ಸ್ಟ್ ಮಂತ್ ಅವ್ರಿಗೆ ಪ್ರಾಡಕ್ಟ್ ಬೇಕೇ ಬೇಕು. 1 ವರ್ಷ ಅಷ್ಟೇ ಅಲ್ಲ, ಅದು ಮತ್ತೆ ಕಂಟಿನ್ಯೂ ಲೈಫ್ ಟೈಮ್. ಜಸ್ಟ್ ನಿಮಗೆ 1 ವರ್ಷಕ್ಕೆ ನಾವು ಆಫರ್ ಕೊಟ್ಟಿರ್ತೀವಿ. ಓಕೆ, 1 ವರ್ಷ ಆದ್ಮೇಲೆ ಇದು ಕಂಟಿನ್ಯೂ ಆಗುತ್ತೆ. ಈ ಪ್ಲಾನು, ಈ 5 ಸ್ಟಾರ್ ಕ್ಲಬ್ ಎಷ್ಟು ವರ್ಷ ಇರುತ್ತೆ? ಓಕೆ, ನೋ ಪ್ರಾಬ್ಲಮ್, 10 years ಕಂಟಿನ್ಯೂ. ಇದನ್ನ ನಾವು ಇನ್ವಿಟೇಷನ್ ಮಾಡ್ತಾ ಇರೋದು, ಲಾಂಚ್ ಮಾಡಿರೋದು ಎಷ್ಟಕ್ಕೆ? 10 ವರ್ಷಕ್ಕೆ. ಹಾಗಾದ್ರೆ ಪ್ರತಿ ತಿಂಗಳು ಬರೀ ಈ ತರದನ್ನ ಅವ್ರಿಗೆ ರಿಸಲ್ಟ್ ಬಂದಿರುತ್ತೆ. ಈ ತಿಂಗಳು ಫಸ್ಟ್ ಒಂದ್ಸರಿ ನಾವು 10 ಜನಕ್ಕೆ ಹೋಗಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿ ತರಿಸಿಕೊಟ್ಟಿವಿ. ಓಕೆ, 10 ಜನ ಕ್ರಿಯೇಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ರಿಸಲ್ಟ್ ಬಂದಿರುತ್ತೆ. ನೆಕ್ಸ್ಟ್ ಮಂತ್ ಅವ್ರು ಏನು ಕೇಳೋದೇನೈತೆ? ಸೊ ತರ್ಸೋದು, ಪ್ರಮೋಟರ್ಸ್ ಇರ್ತಾರೆ, ಅವ್ರ ಕಡೆಯಿಂದ ತರ್ಸ್ಕೊಳೋದು, ಕೊಡೋದು, ಅಷ್ಟೇ. ಇಷ್ಟೇ ಕೆಲಸ. ರಿಸಲ್ಟ್ ಆಲ್ರೆಡಿ ಅವ್ರಿಗೆ ಸಿಕ್ಕಿದಾಗ, ಪ್ರೂವ್ ಆದಾಗ ನೆಕ್ಸ್ಟ್ ಮಂತ್ ಏನಿರುತ್ತೆ? ಫಸ್ಟ್ ಮಂತ್ ಮಾತ್ರ ನಾವು ಸೆಟ್ ಮಾಡ್ಕೊಂಡ್ರೆ 2ನೇ ತಿಂಗಳಿಂದ ಈಸಿ. ಒಂದು ಫೋನಾಗ ಹೇಳ್ಬಿಟ್ರೆ ಸಾಕು, ಆರ್ಡರ್ ಹಾಕ್ತಾರೆ. ಅವ್ರಿಗೆ ಆರ್ಡರ್ ಹಾಕೋದು ಹೆಂಗೆ, ಲಾಗಿನ್ ಮಾಡೋದು ಹೆಂಗೆ, ಲಾಗಿನ್ ಮಾಡಿ ತರಿಸಿ ಕೊಟ್ಬಿಟ್ರತ್ತು. ಕೆಲವರು ರೈತರು ಇರ್ತಾರೆ, ಓದಿರಲ್ಲ, ಅವ್ರಿಗೆ ಗೊತ್ತಿರಲ್ಲ, ಬಟ್ ಪ್ರಾಡಕ್ಟ್ ರಿಸಲ್ಟ್ ಇದೆ ಕೊಡಿ ಸರ್ ನಮ್ಗೆ ಗೊತ್ತಿರಲ್ಲ ಅಂತಾರೆ. ಅಂಥವ್ರಿಗೆ ಆರ್ಡರ್ ಹಾಕ್ಬಿಟ್ಟು ತರಿಸ್ಕೊಟ್ಟು ಅವ್ರಿಗೆ ಪ್ರಾಡಕ್ಟ್ ಮುಟ್ಸಿದ್ರೆ ಸಾಕಾಗುತ್ತೆ. ಜಸ್ಟ್ ಈ ಥರದ್ದು ಸಿಂಪಲ್, ತುಂಬಾ ಸಿಂಪಲ್ ಕಾನ್ಸೆಪ್ಟು. ಆ ಥರದ್ದು 10 ಜನ ನೀವು ಸೆಟ್ ಮಾಡ್ಕೊಂಡ್ರೆ ರೆವಲ್ಯೂಷನರಿ ಇನ್ಕಮ್ ಎವ್ರಿ ಮಂತ್, ಗೇಮ್ ಚೇಂಜರ್. ಓಕೆ, 25,000 ಎವ್ರಿ ಮಂತ್ ನಿಮಗೆ ಅಪ್ ಟು 1 year ಬರುತ್ತೆ. ಪ್ರತಿ ತಿಂಗಳು 25,000. 25,000 ಬೇಸಿಕ್ ಇನ್ಕಮ್ ರೀ. ಒಂದು ಮನೆ ನಡೆಯುತ್ತೆ, ಒಂದು ಫ್ಯಾಮಿಲಿ ನಡೆಯುತ್ತೆ. 25,000 ರೂಪಾಯಿಗೆ ಎಷ್ಟು ಜನ ಜಾಬ್ ಮಾಡ್ತಾರೆ? 25,000 ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಿದ್ದಾರೆ? ಬೆಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಕೊಡೋದು 25,000. ಸ್ಟಾರ್ಟಿಂಗ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಎಷ್ಟು ಕೊಡ್ತಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಎಲ್ಲರೂ ಕೊಡೋದು ಅಷ್ಟೇನೆ. ಜಸ್ಟ್ ಇಲ್ಲಿ ಏನಲ್ಲ, ನೀವು ಎಲ್ಲಿದ್ದೀರೋ, ಹಳ್ಳಿಯಲ್ಲಿದ್ದೀರೋ ಅಲ್ಲೇ ರೀ, ಅಲ್ಲೇ ಸೆಟ್ ಮಾಡ್ಕೊಳ್ಳಿ. ಜಸ್ಟ್ 25,000 ರೂಪಾಯಿ ನಿಮ್ಮೂರಲ್ಲಿ ಇದ್ಕೊಂಡೆ ನೀವು ಹಣ ಗಳಿಸುವಂತ ಒಂದು ಪ್ಲಾಟ್ಫಾರಮ್, ದ 5 ಸ್ಟಾರ್ ಕ್ಲಬ್. 100% ನೀವು ಸಕ್ಸಸ್ ಆಗ್ತೀರಾ. ದಿಸ್ ಇಸ್ ಸಿಂಪಲ್ ಸ್ಟ್ರಾಟಜಿ, ಸಿಂಪಲ್ ಪ್ಲಾನ್, ವೆರಿ ಸಿಂಪಲ್. ನಮ್ದು ರೆಗ್ಯುಲರ್ ಬಿಸ್ನೆಸ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್. ಪ್ರತಿಯೊಬ್ಬರಿಗೂ ಒಂದು ರೆವಲ್ಯೂಷನರಿ ಇನ್ಕಮ್ಮು, ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಇರಲಿ ಅನ್ನೋ ಕಾರಣಕ್ಕೆ MD ಅವರು ಇದನ್ನ ತುಂಬಾ ಉದಾರ ಮನಸ್ಸಿನಿಂದ
ತುಂಬಾ ಆರೈಕೆ ಮಾಡಿ ಲಂಚ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಮ್ಮ ಕಂಪನಿ ನಂಬ್ಕೊಂಡಿರೋ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಲೈಫ್ ಸೆಟ್ಲ್ ಆಗಬೇಕು, ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಗೂ ಯಾರಿಗೂ ಕೆಟ್ಟ ಹೆಸರು ಬರಬಾರ್ದು, ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ ಅವ್ರ ಫೇಸ್ ವ್ಯಾಲ್ಯೂ ರೈಸ್ ಮಾಡಬೇಕು, ಅವ್ರಿಗೆ ಆರ್ಥಿಕವಾಗಿ ನಾವು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಕಟ್ಟಿಕೊಡ್ಬೇಕನ್ನೋದೇ ಎಮ್ ಡಿ ಅವ್ರ ಕನಸು. ಸೊ ಹಾಗಾಗಿ ಈ ಸ್ಟಾರ್ ಕ್ಲಬ್ ಅನ್ನ ಈ ಕಾರಣಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ. ಜಸ್ಟ್ ನಂಬರ್ 1 ದ 5 ಸ್ಟಾರ್ ಕ್ಲಬ್ ಜಸ್ಟ್ 10 ಜನ ಕ್ರಿಯೇಟ್ ಮಾಡಿದೆ, ಪ್ರತಿ ತಿಂಗಳು 25,000 ರೂಪಾಯಿ ಬಂತು. ಇದು ಒಂದನೇದು. ಓಕೆ, ಎರಡನೇದು, ಹಾಗಾದ್ರೆ ಜಸ್ಟ್ ಸಿಂಪಲ್ಲು, ನಾನು ಇಲ್ಲಿ ಜಸ್ಟ್ 10 ಜನ 5 ಸ್ಟಾರ್ ಕ್ಲಬ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ನಮ್ಗೆ ಎಷ್ಟಿತ್ತು, 10% 5 ಪ್ಯಾಕ್ ರಿಟೇಲಿಂಗ್ ಮಾಡೋದಕ್ಕೆ, ರಿಟೇಲರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಕ್ಕೆ 25,000 ರೂಪಾಯಿ, 25,000 ರೂಪಾಯಿ ಇನ್ಸೆಂಟಿವ್ ಎವ್ರಿ ಮಂತ್ ಅಪ್ ಟು 1 year. This is targeted traffic. This is targeted income. Only for targeted income, monthly fixed income, 25,000 ರೂಪಾಯಿ ಫಿಕ್ಸ್ ಇನ್ಕಮ್. ಹೌದಪ್ಪ, ನನಗೆ ನೆಕ್ಸ್ಟ್ ಮಂತ್ 25,000. ಓಕೆ, ಒಂದು 10 ಜನ ಕ್ರಿಯೇಟ್ ಮಾಡ್ಕೊಂಡಿನಿ. ನಾನು ಬೇರೆ ಕಮಿಷನ್ ಬೇಸಿಸ್, ಓಕೆ, ಡೈರೆಕ್ಟ್ ನಮ್ದು ಇನ್ನೊಂದು ಜನರಲ್ ಪ್ಲಾನ್ ಇದ್ದೇ ಇದೆ, ಅದು ಕಂಟಿನ್ಯೂ ಇರುತ್ತೆ. ಅದ್ರ ಜೊತೆಗೆ ದಿಸ್ ಇಸ್ ಎಕ್ಸ್ಟ್ರಾ. ಓಕೆ, ತಿಂಗಳ ಒಂದು 25,000 ರೂಪಾಯಿ ನನಗೆ ಫಿಕ್ಸ್ ಇನ್ಕಮ್ ಇರುತ್ತಪ್ಪ. ಓಕೆ, ಜಸ್ಟ್ 10 ಜನ ರಿಟೇಲರ್ಸ್ನ ಕ್ರಿಯೇಟ್ ಮಾಡ್ಕೊಂಡೆ. ಓಕೆ, 5 ಸ್ಟಾರ್ ಕ್ಲಬ್, ಅದಕ್ಕೆ ಬರುವಂಥದ್ದು 25,000 ರೂಪಾಯಿ ಪ್ರತಿ ತಿಂಗಳು ಎವರಿ ಮಂತು. ಸ್ನೇಹಿತರೆ, ಎರಡನೇ ಹೋಗೋಣ, ದ ಸಬ್ಜೆಕ್ಟ್. ಓಕೆ, ಇಲ್ಲೊಂದು ಇನ್ನೂ ಸಿಸ್ಟಮ್ ಇದೆ. ನಾನು 10 ಜನನ ಕ್ರಿಯೇಟ್ ಮಾಡಿದೆ, 5 ಸ್ಟಾರ್ ಕ್ಲಬ್. ಓಕೆ, ನನಗೆ ಗೊತ್ತಿರೋ 10 ಜನನ, ಓಕೆ, ಒಂದು 110 ಪರ್ಸನ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ರಿಟೇಲಿಂಗ್ ಮಾಡೋರ್ನ ಕ್ರಿಯೇಟ್ ಮಾಡಿದೆ. 5 ಸ್ಟಾರ್ ಕ್ಲಬ್ ಅನ್ನ 110 ಇಂಟು 5 505 550 ಸೇಲ್. ಅವಾಗ ನಮಗೆ ಎಷ್ಟು ಬರುತ್ತೆ? ಓಕೆ, 1,20,000 ರೂಪಾಯಿ ಮ್ಯಾಚಿಂಗ್ ಬೋನಸ್ಸು, 80,000 ರೂಪಾಯಿ ಪರ್ಫಾರ್ಮೆನ್ಸ್ ಬೋನಸ್ಸು, 15 ಲಕ್ಷ ರೂಪಾಯಿ ಸಾರಿ 1,50,000 ರೂಪಾಯಿ ಫಸ್ಟ್ ಲೆವೆಲ್ ಇನ್ಕಮ್. ಟೋಟಲ್ ಇನ್ಕಮ್ ಎಷ್ಟಾಯ್ತು? 3,50,000, 3,50,000 rupees. Create only 110 5-star club every month, 3.5 lakhs, 3.5 ಲಕ್ಷ ರೂಪಾಯಿ ಪ್ರತಿ ತಿಂಗಳು. ಹಂಗಂದ್ರೆ ಏನು? ಸಿಂಪಲ್. ಓಕೆ, ನಾನು 10 ಜನನ 25,000 ರೂಪಾಯಿ ಇನ್ಕಮ್ ಕೊಡ್ಸಿರ್ ಸಾಕು. ಸಿಂಪಲ್ ಆಗಿ ಹೇಳೋದಾದ್ರೆ, ನಾನು 25,000 ರೂಪಾಯಿ ಹಣ ಗಳಿಸುವಂತಾರನ್ನ 10 ಜನ ಕ್ರಿಯೇಟ್ ಮಾಡ್ಕೊಂಡೆ. ಜಸ್ಟ್ ಸಿಂಪಲ್. ಓಕೆ, ಒಬ್ರು ಇಲ್ಲಿ 25 ಬಾಟ್ಲು ರಿಟೇಲಿಂಗ್ ಮಾಡಿದ್ರು, ಪ್ರತಿ ತಿಂಗಳು 34,000 ಗಳಿಸಿದ್ರು. ಒಂದನೇದು. ಎರಡನೇದು, ಆ ತರದಾರನ್ನ 10 ಜನ ಕ್ರಿಯೇಟ್ ಮಾಡ್ಕೊಂಡೆ, ಪ್ರತಿ ತಿಂಗಳು 25,000 ರೂಪಾಯಿ ಬಂತು, ಒಂದು ಫಿಕ್ಸ್ಡ್ ಇನ್ಕಮ್. ಓಕೆ, ಆ ತರದಾರನ್ನ ನಾನು 25,000 ರೂಪಾಯಿ ಹಣ ಗಳಿಸುವಂತಾರನ್ನ ಅಂತವ್ರನ್ನ 10 ಜನ ಕ್ರಿಯೇಟ್ ಮಾಡ್ಕೊಂಡೆ. ಈಚ್ ಒನ್ ಟೀಚ್ 10. ಅವಾಗ ನಮಗೆ ತಿಂಗಳಿಗೆ ಎಷ್ಟು ಬಂತು? ಬರೀ ಈಚ್ ಒನ್ ಟೀಚ್ 10 ಫಾಲೋ ಅಪ್ ಮಾಡಿದ್ರೆ ಪ್ರತಿ ತಿಂಗಳು ನಾವು 25,000 ರೂಪಾಯಿ ಹಣ ಗಳಿಸುವಂತ 10 ಜನ ಸೆಟ್ ಮಾಡ್ಕೊಂಡ್ರೆ ಪ್ರತಿ ತಿಂಗಳು ಎಂಜಾಯ್ ಮಾಡಿ 3,50,000 ರೂಪಾಯಿ ಫಿಕ್ಸ್ಡ್ ಇನ್ಕಮ್ ಎವ್ರಿ ಮಂತ್ ಅಪ್ ಟು 1 year. ದಿಸ್ ಇಸ್ ಎಕ್ಸ್ಟ್ರಾ ಇನ್ಕಮ್ ಫಾರ್ ಮಂತ್ಲಿ. ದಿಸ್ ಇಸ್ ಎಕ್ಸ್ಟ್ರಾ. ನಮ್ದೇನು ಬಿಸಿನೆಸ್ ಪ್ಲಾನ್ ನೀವು ನೋಡಿದ್ರಿ, ಅದು ಇರುತ್ತೆ, ಸಿಸ್ಟಮ್ ಏನಿರುತ್ತೆ ಅದು ಇರುತ್ತೆ. ಇದ್ರ ಜೊತೆಗೆ ದ ಸ್ಟಾರ್ ಕ್ಲಬ್ ಈಸ್ ರೆವಲ್ಯೂಷನರಿ ಇನ್ಕಮ್, ದ ಫಿಕ್ಸ್ಡ್ ಇನ್ಕಮ್. ಯಾರಿಗೆಲ್ಲ ಒಂದು ಫಿಕ್ಸ್ ಇನ್ಕಮ್ ಬೇಕಪ್ಪ, ನನಗೆ ಲೈಫ್ ಸೆಟ್ಲ್ ಆಗಿಲ್ಲ, ನನಗೆ 25,000 ರೂಪಾಯಿ ಆಗಲ್ಲ, ಜಸ್ಟ್ ಸಿಂಪಲ್ 3,50,000 ರೂಪಾಯಿ ಪ್ರತಿ ತಿಂಗಳು ವಿತೌಟ್ ಫೇಲ್ಯೂರ್ ನಿಮ್ಮ ಮನೆಗೆ ಬರುತ್ತೆ ಪ್ರತಿ ತಿಂಗಳು. ದ ಫಿಕ್ಸ್ ಇನ್ಕಮ್. ಎಕ್ಸ್ಟ್ರಾ ನೀವು ಕಮಿಷನ್ ನೀವು ಎಷ್ಟಾರ ಮಾಡ್ಕೊಳ್ಳಿ, ಎಷ್ಟಾರ ಬಿಟ್ಕೊಳ್ಳಿ, ಅದು ಸೆಕೆಂಡ್ರಿ. ಜಸ್ಟ್ ಸಿಂಪಲ್ ದ ಫಿಕ್ಸ್ಡ್ ಇನ್ಕಮ್ 3.5 lakhs ಪರ್ ಮಂತ್ಲಿ. ಓಕೆ, ಇದ್ರ ಜೊತೆಗೆ ಇನ್ನೊಂದಿದೆ ಸರ್. ನಾನು ಅಷ್ಟಾಗಲ್ಲ ಸರ್, ನಾನು ಆಲ್ರೆಡಿ ವಯಸ್ಸಾಗ್ಬಿಟ್ಟಿದೆ, ನನಗೆ ಕಮಿಟ್ಮೆಂಟ್ಗಳು ಭಾಳ ಇದೆ, ಹಾಗಾಗಿ ನನಗೆ ದೊಡ್ಡ ಮಟ್ಟದ ಇನ್ಕಮ್ ಬೇಕು. ನೋ ಪ್ರಾಬ್ಲಮ್, ಜಸ್ಟ್ ಸಿಂಪಲ್ ದ 5-star ಕ್ಲಬ್ 1,000 ಪ್ಲಸ್ 5,000 ಸ್ಟಾರ್ ಕ್ಲಬ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ವಿತ್ ಟೀಮ್. ಓಕೆ, ಅವಾಗ ನಮಗೆ ಮ್ಯಾಚಿಂಗ್ ಬೋನಸ್ಸು 1,20,000, ಪರ್ಫಾರ್ಮೆನ್ಸ್ ಬೋನಸ್ಸು 80,000, ಫಸ್ಟ್ ಲೆವೆಲ್ ಇನ್ಕಮ್ 12 ಲಕ್ಷ, ಸೆಕೆಂಡ್ ಲೆವೆಲ್ ಇನ್ಕಮ್ 16,65,000, ಟೋಟಲಿ 30,65,000 ರೂಪಾಯಿ ಪ್ರತಿ ತಿಂಗಳು. ಹಲೋ, ಎವ್ರಿ ಮಂತ್ ಎಂಜಾಯ್ 30,65,000 rupees. The biggest income. Just simple, the simple, very simple income.
ಓಕೆ, ಹೆಂಗೆ ಸಿಂಪಲ್. ನಾನು ಜಸ್ಟ್ 10 ಜನ 25 ಬಾಟ್ಲ್ ರಿಟೇಲಿಂಗ್ ಮಾಡೋರಿಗೆ 34,000 ರೂಪಾಯಿ ಸಿಕ್ತು. ಒಂದು. ಎರಡನೇ ಸ್ಟೆಪ್ಪು, ಅಂತರ್ನ 10 ಜನ ಕ್ರಿಯೇಟ್ ಮಾಡ್ಕೊಂಡೆ. ಪ್ರತಿ ತಿಂಗಳು 25,000 ನನಗೆ ಬಂತು. ಓಕೆ, 25,000 ರೂಪಾಯಿ ಹಣ ಗಳಿಸುವಂತಾರನ್ನ 10 ಜನ ಕ್ರಿಯೇಟ್ ಮಾಡ್ಕೊಂಡೆ. 3,50,000 ರೂಪಾಯಿ ಬಂತು. ವೆರಿ ಸಿಂಪಲ್. ಓಕೆ, 3,50,000 ರೂಪಾಯಿ ಹಣ ಗಳಿಸುವಂತಾರನ್ನ 10 ಜನ ಕ್ರಿಯೇಟ್ ಮಾಡ್ಕೊಂಡೆ. ಜಸ್ಟ್ ಸಿಂಪಲ್. ಎವ್ರಿ ಮಂತ್ 30,65,000 rupees, very biggest income, the fixed income every month. ಓಕೆ, ಹಾಗಾದ್ರೆ 30,65,000 ರೂಪಾಯಿ ಪ್ರತಿ ತಿಂಗಳು ಬಿಗ್ಗೆಸ್ಟ್ ಇನ್ಕಮ್ ರೀ, ರೆವಲ್ಯೂಷನರಿ ಇನ್ಕಮ್, ಥರ್ಡ್ ಇನ್ಕಮ್ ಎವ್ರಿ ಮಂತ್ ಅಪ್ ಟು 1 year ವರೆಗೂ ಸಿಗತ್ತೆ. 1 year ಆದಾಗ್ಲೂ ಕಂಟಿನ್ಯೂ ಆಗುತ್ತೆ, ಡೋಂಟ್ ವರಿ. 10 ವರ್ಷ ಇರುತ್ತೆ ಈ ಪ್ಲಾನು. ಓಕೆ, ಹಾಗಾದ್ರೆ 1 ವರ್ಷ ಅಂದ್ಕೊಂಡು ಹೋಗ್ಲಿ, 1 ವರ್ಷಪ್ಪ ಸರ್. 1 ವರ್ಷ ನಿಮಗೆ ಹಸಿವಿದ್ರೆ, ಲೈಫಲ್ಲಿ ಸೀರಿಯಸ್ ಇದ್ರೆ, ಕಿರೀಟಗಳನ್ನ ಕೆಳಗಿಟ್ಟು, ನಿಮ್ಮ ಡೆಸಿಗ್ನೇಷನ್ ಕೆಳಗಿಟ್ಟು, ಮನಿ ಅಷ್ಟೇ ಥಿಂಕ್ ಮಾಡಿದ್ರೆ, ಫೈನಾನ್ಷಿಯಲ್ ಲಿಟ್ರಸಿ ನಿಮಗೆ ಗೊತ್ತಿದ್ರೆ, ಜಸ್ಟ್ 1 ವರ್ಷ ಇದು ಈ ಪ್ಲಾಟ್ಫಾರ್ಮನ್ನ ಫಾಲೋ ಅಪ್ ಮಾಡಿ ಸರ್. 1 ವರ್ಷಕ್ಕೆ ಎಷ್ಟು ಬರುತ್ತೆ? 3,67,80,000. 3,67,80,000 rupees per year. 1 ವರ್ಷ. 1 ವರ್ಷಕ್ಕೆ 3,67,00,000. 1 ವರ್ಷಕ್ಕೆ ಲೈಫ್ ಸೆಟ್ಲಕ್ಕೆ ಇನ್ನೇನ್ ಬೇಕು ಸರ್? ಹಾಗಾದ್ರೆ ಯಾವ ಜಾಬ್ ಹೋಲ್ಡರ್ಸ್ಗೆ ಇಂಡಿಯಾದಲ್ಲಿ ಇಷ್ಟು ಇನ್ಕಮ್ ಇದೆ ಸರ್ 1 ವರ್ಷಕ್ಕೆ? ಪ್ಲೀಸ್ ಶೋ ಅಪ್ ಮಾಡಿ. ಯಾವ ಪ್ಯಾಕೇಜ್ ಇದಾವೆ ಇವತ್ತು? 30 lakhs ಪ್ಯಾಕೇಜ್ ಗೌರ್ಮೆಂಟ್ ವಲಯದಲ್ಲಿರೋ ಯಾವುದಿದೆ? the biggest money, the simple strategy, the simple money, 100% ಲೈಫ್ ಸೆಟ್ಲ್ ಆಗುತ್ತೆ. ಸೊ ವಿತೌಟ್ ರಿಸ್ಕ್ ಫ್ರೀ ಲೈಫ್ ಸೆಟ್ಲ್ ಪ್ಲಾನು. ನಿಮ್ಗೆ ಎಷ್ಟೇ ಸಾಲ ಇದೆಯೋ, ಎಷ್ಟೇ ನೀವು ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ನಿಮ್ಮ ಡ್ರೀಮ್ಸ್, ವಿಷನ್ಸ್, ನಿಮ್ಮ ಲೈಫು ಹುಡುಕ್ತಿದ್ರ ಹೊರಗೆ, ನಿಮ್ಮ ಸಕ್ಸಸ್ ಅನ್ನ ಔಟ್ ಸೈಡ್ ಹುಡುಕ್ತಿದ್ದೀರಾ, ಖಂಡಿತ ಅಲ್ಲಿಲ್ಲ. ನಿಮ್ಮ ಯಶಸ್ಸು ಇಲ್ಲಿದೆ, ದ ಸ್ಟಾರ್ ಕ್ಲಬ್ ಅಲ್ಲಿ, 5 ಸ್ಟಾರ್ ಕ್ಲಬ್ ಅಲ್ಲಿ ಇದೆ ನಿಮ್ಮ ಲೈಫು, ನಿಮ್ಮ ಜೀವನ, ನಿಮ್ಮ ಸಕ್ಸಸ್ಸು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫೇಸ್ ವ್ಯಾಲ್ಯೂ, ರಿಚ್, ಎಲ್ಲದು ಇಲ್ಲಿದೆ. ಪ್ಲೀಸ್ ಫಾಲೋ ದ ಸಿಸ್ಟಮ್ ಹೇಗಿದೆಯೋ ಹಾಗೆ ಫಾಲೋ ಅಪ್ ಮಾಡಿ. ಓಕೆ, ಜಸ್ಟ್ 1 year ಸ್ನೇಹಿತರೆ. ಹಾಗಾದ್ರೆ ಏನ್ ಮಾಡಬೇಕು? ಇದಕ್ಕೆ ಸರ್ಚ್ ಎವರಿ ಡಿಸ್ಟ್ರಿಬ್ಯೂಟರ್, 10 ರೀಸೆಲರ್. ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಸು 10 ಜನನ, ಈಗ ನಾನು ಯಾರ್ಯಾರನ್ನ ಅಂತ ಹೇಳಿದೆ ಅಂಥವ್ರು 10 ಜನ ಪರಿಚಯ ಇಲ್ಲ ನಮಗೆ. ಫಾರ್ಮರ್ಸ್ ಇಂದ ಹಿಡಿದು ಇಷ್ಟೊಂದು ವಿಲೇಜ್ಗಳು, ಜಸ್ಟ್ 10 ಮೆಂಬರ್ಸ್. ಡಾಕ್ಟರ್ಸ್ ಇಂದ 10 ಜನ, ಜಸ್ಟ್ ಈಚ್ ಒನ್ ಟೀಚ್ 10, ಅವರ್ ಸ್ಲೋಗನ್. ಓಕೆ, ಟಾರ್ಗೆಟೆಡ್ ಟಾಪಿಕ್, ಯು ಬಿಲೀವ್ ಅವರ್ ಸಿಸ್ಟಮ್. ಫಸ್ಟ್ ನಮ್ಮ ಸಿಸ್ಟಮ್ ಅನ್ನ ಬಿಲೀವ್ ಮಾಡಿ. ಓಕೆ, ಫಾಲೋ ದ ಸಿಸ್ಟಮ್ ಆಸ್ ಇಟ್ ಇಸ್. ಸಿಸ್ಟಮ್ ಹೇಗಿದೆ ಆಗೋ ಫಾಲೋ ಅಪ್ ಮಾಡಿ. 100% ಯು ಸಕ್ಸಸ್. ಯಾವಾಗ ನೀವು ಈ ಸಿಸ್ಟಮ್ ಹೆಂಗಿದೆಯೋ ಹಾಗೆ ಸಕ್ಸಸ್ ನೀವು ಫಾಲೋ ಅಪ್ ಮಾಡಿದ್ರೆ 100% ನೀವು ಸಕ್ಸಸ್ ಆಗ್ತೀರಾ, ವಿತೌಟ್ ಫೇಲ್ಯೂರ್. ಎಲ್ಲೂ ಫೇಲ್ ಆಗಕ್ಕೆ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಹಾಗಾದ್ರೆ 100% ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬಿಲೀವ್ ಮೈ ವರ್ಡ್, ನಮ್ಮ ಮಾತನ್ನ ನಂಬಿ. ಬಿಲೀವ್ ಮೈ ವರ್ಡ್. ಓಕೆ, ಯುಟಿಲೈಸ್ ದಿಸ್ ಪ್ಲಾಟ್ಫಾರ್ಮ್ ಫಾರ್ ಯುವರ್ ಸಕ್ಸಸ್. ಈ ಪ್ಲಾಟ್ಫಾರ್ಮ್ ಅನ್ನ ಒಂದು ರೆವಲ್ಯೂಷನರಿ ಇನ್ಕಮ್, ಎಲ್ಲ ನಮ್ಮ ಕಂಪನಿ ನಂಬ್ಕೊಂಡರು ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟ್ರು, ಅವರು 4ನೇ ಕ್ಲಾಸ್ ಓದಿರ್ಬೋದು, ಡಿಗ್ರಿಗಳು ಮಾಡಿರ್ಬೋದು, ಜಾಬ್ ಹೋಲ್ಡರ್ಸ್ ಇರ್ಬೋದು, ಪಾರ್ಟ್ ಟೈಮ್ ಇರ್ಬೋದು, ಫುಲ್ ಟೈಮ್ ಇರ್ಬೋದು, ಎಲ್ಲರೂ, ಒಬ್ರು ಹೆಣ್ಮಕ್ಳು ಇರ್ಬೋದು, ಅವರೆಲ್ಲರದು ಲೈಫ್ ಸಕ್ಸಸ್ ಮಾಡೋದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ಕಟ್ಟಿಕೊಡೋದು ಕಂಪನಿ MD ಅವರ ಉದ್ದೇಶ. ಸೊ ಹಾಗಾಗಿ ಈ ವಿಷನರಿ ಪ್ಲಾನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ ಇವತ್ತಿಂದ ಸ್ನೇಹಿತರೆ. ನೋ ಚೇಂಜ್ ದಿಸ್ ಪ್ಲಾನ್ ಅಪ್ ಟು 10 years. ವೆರಿ ಈಸಿ, ಪ್ಲೀಸ್ ಲಿಸನಿಂಗ್. 10 ವರ್ಷ ಪ್ಲಾನ್ ಚೇಂಜ್ ಆಗಲ್ಲ. ನಾನು ನಿಮಗೆ ಒಂದೇ ಒಂದು ಡೈಲಾಗ್ ಹೇಳಿದೆ. 3 ಕೋಟಿ ಎಷ್ಟಿದೆ? 3 ಕೋಟಿ ಇನ್ಕಮ್ಮು, 3,60,00,000 ಇನ್ಕಮ್ಮು 1 ವರ್ಷಕ್ಕೆ ಬರುತ್ತೆ ಅಂದ್ರೆ 10 ವರ್ಷ ಪ್ಲಾನ್ ಆಗಿ ಚೇಂಜ್ ಆಗಲ್ಲ ಅಂದ್ರೆ 10 ವರ್ಷಕ್ಕೆ ಹಂಗಾರೆ ಇನ್ಕಮ್ ಎಷ್ಟಾಯ್ತು ಸರ್? 30 crores, 36 ಕೋಟಿ. 36 ಕೋಟಿ ಇನ್ಕಮ್ ಸಾಲದ? ಜಸ್ಟ್ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ.
ಜಸ್ಟ್ ಪ್ಲಾಟ್ಫಾರ್ಮ್ ಅನ್ನ ಆಸ್ ಇಟ್ ಇಸ್ ಫಾಲೋ ಅಪ್ ಮಾಡಿ 36 crores ಫಾರ್ 10 years. ಜಾಬಲ್ಲಿ ಸಿಗುತ್ತಾ? ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಸ್ ಓಕೆ ಸಿಗುತ್ತಾ? ಓಕೆ, ಅಷ್ಟೊಂದು ಎವರ್ಗ್ರೀನ್ ಇನ್ಕಮ್, ಮಂತ್ಲಿ ಇನ್ಕಮ್. 10 ರೀಸೇಲರ್ ಚೇಂಜ್ ಯುವರ್ ಲೈಫ್. ಬರೀ 10 ಜನ ರೀಸೇಲರ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಒಬ್ಬೊಬ್ರು 10 ಜನ, ಜಸ್ಟ್ ಸಿಂಪಲ್. 100% ನಿಮ್ಮ ಲೈಫ್ ಚೇಂಜಸ್ ಆಗುತ್ತೆ. ಪ್ಲೀಸ್ ಫಾಲೋ ದ ಸಿಸ್ಟಮ್. ಸೊ ಇದು ದ ಸಿಸ್ಟಮ್. ಓಕೆ, ನಾನು ಇಷ್ಟು ಹೇಳ್ತಾ ನಿಮ್ಮ ಮೈಕನ್ನ ಗಣೇಶ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಓಟ್ ಯು ಸರ್. ಹಲೋ. Yes, sir. Yes, sir. Yes, sir. Yes, sir. Dear friends, ಇವತ್ತಿನ ದಿವಸ ಏನ್ ಸ್ಟಾರ್ ಕ್ಲಬ್ ಅಂದ್ರೆ ಅದರ ಮಹಿಮೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಇದು ಕ್ರಾಂತಿಕಾರಿ. ಸರ್ ಹೇಳಿದ್ರು ರೆವಲ್ಯೂಷನರಿ ಮೂಮೆಂಟ್ ಅಂತ. ಸೊ ನಿಜವಾದ ಕ್ರಾಂತಿ. ಏನ್ ಕ್ರಾಂತಿ? ಆದಾಯದ ಕ್ರಾಂತಿ. ಸೊ ಈ ಆದಾಯದ ಕ್ರಾಂತಿ ಆಗ್ಲೇಬೇಕಾಗಿತ್ತು. ಆಫ್ಟರ್ ದ ಗೋವಾ ಇಂದ ಬಂದ ಮೇಲೆ ಆದಾಯದ ಕ್ರಾಂತಿ ಆಗಿದೆ. ಈಗ ನೋಡಿ, ಏನು ಆರೋಗ್ಯದಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ. ಮತ್ತೆ ರೆಗ್ಯುಲರ್ ಪ್ಲಾನ್ ಏನಿರುತ್ತೋ ಅದು ಹಾಗೇ ಇರುತ್ತೆ. ಅದರ ಜೊತೆಗೆ ಸ್ಟಾರ್ ಕ್ಲಬ್, ಸಿಂಗಲ್ ಸ್ಟಾರ್ ಅಂಡ್ 5 ಸ್ಟಾರ್. ಸೊ ಸಿಂಗಲ್ ಸ್ಟಾರ್ ಆದ್ರೂ ಆಗಿ 5 ಸ್ಟಾರ್ ಆದ್ರೂ ಆಗಿ ಅಡ್ಡಿ ಇಲ್ಲ. ಆದ್ರೆ ಒಂದು ಕಾನ್ಸ್ಟೆಂಟ್ ಅಂದ್ರೆ ಒಂದು ಸ್ಥಿರವಾದ ಇನ್ಕಮ್ ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಆ ಸ್ಥಿರವಾದ ಇನ್ಕಮ್ ನ ಬಿಡಬೇಡಿ. ಈಗ ಎಷ್ಟೋ ಜನ ಕಾರ್ಸ್ ಎಲ್ಲ ತಗೊಂಡಿರ್ತಾರೆ, ಅದಕ್ಕೆಲ್ಲ EMI ಕಟ್ಟಬೇಕಾಗುತ್ತೆ ಡಿಯರ್ ಫ್ರೆಂಡ್ಸ್. ಸೊ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಅದನ್ನ ಬಹಳ ಅತ್ಯಾಕರ್ಷವಾಗಿ ನಮ್ಮ ಪ್ರಹ್ಲಾದ್ ಸರ್ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಡಿಯರ್ ಫ್ರೆಂಡ್ಸ್. ಸೊ ಇನ್ನು ಇದಕ್ಕೆ ಮೇಲೆ ಇನ್ನೇನಾದ್ರೂ ಅರ್ಥ ಆಗ್ಬೇಕಾದ್ರೆ ನಿಮ್ಮ ಪ್ರಮೋಟರ್ಸ್ ಕಡೆಯಿಂದ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲ, ಪ್ರತಿ ಒಂದು ಹಂತದಲ್ಲೂ ಹೋರಾಟ ನಡೀತಾನೆ ಇರುತ್ತೆ. ನಮ್ಮ ಬಿಗ್ಗೆಸ್ಟ್ ಲೀಡರ್ ಆದಂತ ಪ್ರಹ್ಲಾದ್ ಸರ್ ಅವರು ಪ್ರಮೋಟರ್ಸ್ ನ ವಿಸಿಟ್ ಮಾಡ್ತಾರೆ. ಇನ್ನ ಹೆಚ್ಚು ನಾಲೆಡ್ಜ್ ನ ತುಂಬ್ತಾರೆ. ನಾಲೆಡ್ಜ್ ತುಂಬೋದ್ರ ಜೊತೆಗೆ ಕೆಲ್ಸನೂ ಮಾಡಿಸ್ತಾರೆ. ಕೆಲಸ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡ್ರಾಗಲ್ಲ ಡಿಯರ್ ಫ್ರೆಂಡ್ಸ್. ನಾವೇನೋ ಝೂಮ್ ಅಲ್ಲಿ ಕೂತ್ಕೊಳ್ತೀವಿ, 0 ಆಗ್ತಾ ಲಕ್ಷ ಹತ್ತಿರೋದು 100 ಆಗತ್ತೆ, 100 ಇರೋದು ಲಕ್ಷ ಆಗತ್ತೆ, ಲಕ್ಷ ಇರೋದು 10 ಲಕ್ಷ ಆಗತ್ತೆ, 20 ಲಕ್ಷ 30 ಲಕ್ಷ ಅಂತೆಲ್ಲ ಹೇಳ್ತೀವಿ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದು ಯಾರು? ನೀವು. ಇದನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ಅದಕ್ಕೆ ಶ್ರಮ ಪಡ್ಬೇಕು. ಶ್ರಮ ಇಲ್ದಿರ ಯಾವ್ದು ಸಿಗೋದಿಲ್ಲ ಡಿಯರ್ ಫ್ರೆಂಡ್ಸ್. ಸೊ ನಮ್ಮ ಮಾತೆ ಬಂಡವಾಳ. ನಮ್ಮ ಮಾತು ಬಂಡವಾಳ ಆಗಿ ದಿನಕ್ಕೆ 10 ಜನ 15 ಜನ ನಾವು ಪರಿಚಯ ಮಾಡ್ಕೊಂಡು ಮಾತಾಡಿದ್ರೆ ನಮ್ಮ ಬಿಸ್ನೆಸ್ ಮುಂದುವರಿಯೋದು. ಈಗಲಿಗೆ ವಿತೌಟ್ ಇನ್ವೆಸ್ಟ್ಮೆಂಟ್, ವಿತೌಟ್ ರಿಸ್ಕ್ ನೀವು ಈಸಿಯಾಗಿ ಆದಾಯನ ತಗೋಬಹುದು. ಇಲ್ಲಿ ವೈಟ್ ಕಾಲರ್ ಬಿಸ್ನೆಸ್, ಲೀಗಲ್ ಆಗಿ, ಮಾರಲ್ ಆಗಿ, ಎಥಿಕಲ್ ಆಗಿ ದುಡಿತಕ್ಕಂತ ಒಂದು ವಿಧಾನ ಡಿಯರ್ ಫ್ರೆಂಡ್ಸ್. ಇಲ್ಲಿ ಯಾವುದೇ ರೀತಿ ಚೀಟಿಂಗ್ ಆಗ್ಲಿ, ಮೋಸ ಆಗ್ಲಿ, 1 ಲಕ್ಷ ರೂಪಾಯಿ ಹಾಕಿ 2 ಲಕ್ಷ ಕೊಡ್ತೀನಿ, 5 ಲಕ್ಷ ಹಾಕಿ 25 ಲಕ್ಷ ಕೊಡ್ತೀವಿ ಅಂತ ಯಾರು ಇಲ್ಲಿ ಹೇಳ್ತಿಲ್ಲ ಡಿಯರ್ ಫ್ರೆಂಡ್ಸ್. ಆರೋಗ್ಯ ಕೊಡಿ, 4 ಜನಕ್ಕೆ ಖುಷಿಯಿಂದ ಮಾತಾಡಿ, ನಮ್ ಬಿಸ್ನೆಸ್ ನ ಎಕ್ಸಿಬಿಟ್ ಮಾಡಿ. ಪ್ರತಿಯೊಬ್ಬ ಡಾಕ್ಟರ್ ಇರ್ಲಿ, ಲಾಯರ್ ಇರ್ಲಿ, ಯಾರೇ ಇರ್ಲಿ ಸರ್, ಹೂಎವರ್ ಇಟ್ ಮೇ ಬಿ ಇನ್ ದ ಸೊಸೈಟಿ, ಹೂಎವರ್ ಇಟ್ ಮೇ ಬಿ. ಸಾರ್ ಹೇಳಿದ್ರು 4ನೇ ಕ್ಲಾಸ್ ಇಂದ ಹಿಡಿದು 4 ಡಿಗ್ರಿ ಇಟ್ಕೊಂಡಿರೋರು, 6ನೇ ಕ್ಲಾಸ್ ಇಂದ 6 ಡಿಗ್ರಿ ಇಟ್ಕೊಂಡಿರೋರಿಗೆ, ಸಾಮಾನ್ಯ ಮನುಷ್ಯನಿಂದ ಹಿಡಿದು ಒಂದು ದೊಡ್ಡ ಮಟ್ಟದ ರೈತನಾಗಿರ್ಬೋದು, ಒಂದು ದೊಡ್ಡ ಮಟ್ಟದ ಡಾಕ್ಟರ್ ಆಗಿರ್ಬೋದು, ಒಂದು ದೊಡ್ಡ ಮಟ್ಟದ ಉಪನ್ಯಾಸಕನಾಗಿರ್ಬೋದು, ಯಾರೇ ಆಗ್ಲಿ ಸರ್, ಆದಾಯ ಬೇಕಾಗತ್ತೆ. ಯಾರನ್ನ ಮಾತಾಡೋದಕ್ಕೂ ಹಿಂಜರಿಯೋದು ಬೇಡ. ಯಾಕಂದ್ರೆ ನಮ್ ಪ್ರಾಡಕ್ಟ್ ಅಲ್ಲಿ ತಾಕತ್ತಿದೆ. ಸೊ ಹಾಗಾಗಿ ನಮ್ ಪ್ರಾಡಕ್ಟ್ ಅಲ್ಲಿ ತಾಕತ್ತಿದೆ, ನಮ್ಮ ಪ್ಲಾನ್ ಅಲ್ಲಿ ಪವರ್ ಇದೆ. ಅಡಿಷನಲ್ ಆಗಿ ನಿಮ್ಗೆಲ್ಲ ಸ್ಟಾರ್ ಕೊಡ್ತಾ ಇದೀವಿ, 5 ಸ್ಟಾರ್, ಸಿಂಗಲ್ ಸ್ಟಾರ್ ಮತ್ತೆ 5 ಸ್ಟಾರ್. ಸೊ ಈ ಸ್ಟಾರ್ ನ ಕೂಡ ಬಳಸ್ಕೊಳ್ಳಿ. ಏನೆಲ್ಲ ರೂಪುರೇಷೆಗಳನ್ನ ಬದಲಾವಣೆ ಮಾಡಿದ್ರು ನಾವು ಅದಕ್ಕೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಹ್ಯಾಟ್ಸ್ ಆಫ್ ಟು